ಪುಣ್ಯವ ತಂದು ನಂಗೆ ಒಳ್ಳೆ ಹರಸವ ತಂದು ದೇವರು ಪಕ್ಕ ನೆರಿಂಗಿಸಿ ದೇವರನ್ನ ಅರುಳುಗ ಪಾತ್ರವಾಗಿ ಮಾಡಿಸಿ ನಂಗೆ ಕೇತದನ್ನ ತಪ್ಪಾಡುವಾಗ ಆ ಅರುಳ ತಂದು ನಂಗೆ ದೈವನಲ್ಲಿ ಅಂತಂದ್ರ ಇದು ಒಳ್ಳಿತು ಮಾಡಲಿ ಒಲ್ಲಾದು ಮಾಡ್ಲಿ ಒಂದು ಮುಡಿ ಮಾಡಿದೆ ಆ ಪಾಪವ ಅವಕವಕವೇ ಅನುಭವಿಸಿ ಅವಕವಕ ಮಾಡಿದುದು ಅವರವರು ಮಾಡಿದುದು ಅವ್ರಿಗೆ ಅಂತಂದಂಗೆ ಆ ನೆಲೆಯವು ತಂದರ. ಅದೇ ಮಕ್ಕೆ ಶ್ರೀಮದ್ ಭಗವದ್ಗೀತೆಗೆ ಈ ಕಡೇಸಿ ಕಟ್ಟ ಅಪ್ಪರ ಮುಖ್ಯವಾದ ಒಂದು ವಚನ ಇದು ಮೆಲ್ತಾಡಿದೆ 28 ಶ್ಲೋಕ. ಓದ ವಾರಘಟ್ಟವು ಕಿಟ್ಟತಟ್ಟ 49வது ಶ್ಲೋಕಗಟ್ಟ ನೋಡಿದ ಈ 50வது ಶ್ಲೋಕ. ಹೋದ ವಾರ ಏನಂಗ ನೋಡಿದ ಅದಾವುದು ಬುದ್ಧಿ ತಿರ್ತ ಒಳ್ಳೆಯ ಬುದ್ಧಿ ಬೇಕು, ಬುದ್ಧಿ ಕೊಂಡುತ್ತ ಮನಸ್ಸ ಕಟ್ಟುಪಡಿಸೋದು ಮಾಡಿದ್ರ ಒಳ್ಳೆಯ ಬುದ್ಧಿತ ಒಳ್ಳೆಯ ಸಯಲಾಗಿ ಪುಣ್ಯಕಾರಿ ಮಾಡಿಸಿಬಿದ್ರ ಆ ಪುಣ್ಯಕಾರಿನೋಗಿಯೂ ನೈಷ್ಕಾರ್ಮ್ಯ ಸಿದ್ಧಿನಾಂ ಕೃಷ್ಣ ಪರಮಾತ್ಮ ತಿಳಿವಿಯಾರ ಎಲ್ಲಾ செயல் மாட்டு கடமையை மாடு பலனை எதிர் நோடப்படா கடமையை செய் பலனை எதிர்பார்க்காது எல்லா செயல் மாடு அதுல செயலற்ற தன்மை நகிரு ನಿಷ್ಕಾಮ್ಯ ಸಿದ್ಧಿನ ನಿಷ್ಕಾಮ್ಯ ಕರ್ಮ ಯೋಗಿಯ ಇರು ದಾರ ಯೋಗಿ ಆತಂದ್ರೆ ಇದು ತಿಳಿವಯ್ಯಾರ ಕಾವಿ ಬಟ್ಟೆಯೋ ಇಲ್ಲ ದಾಡಿಯೋ ಇಲ್ಲ ರುದ್ರಾಕ್ಷವೋ ಇಲ್ಲ ಎಲ್ಲಾ ಅವಕ್ಕೆಲ್ಲ ಸನ್ಯಾಸಿಗಳು ಅದನೋಗಿಯೂ ಒಂದು ಉಯರ್ந்த ಸನ್ಯಾಸಿಯಿಂದಲೇ ಮೋಗವ ಬಿಟ್ಟು ಮೋಕ್ಷವ ಬಿಟ್ಟು ಎಲ್ಲಾ செயಲು ಮಾಡಿಟ್ಟು ಆ செயಲ್ನ ಫಲನ ಎದುರು ನೋಡಾದೆ ಒಳ್ಳಿತ್ತು ಮಾಡಿನೂ ಒಳ್ಳಿತ್ತಿನ ಫಲನ ಕೂಡ ಎದುರು ನೋಡಾದೆ ಎಲ್ಲಾವೇ ಭಗವಾನ ಸಮರ್ಪಣೆ ಮಾಡಿ ಆ ಸಮರ್ಪಣ ಭಾವನ ಸ್ಥಿತಿ ನಾ ಸಮರ್ಪಣೆ ಮಾಡಿಟ್ಟೇವ ಉಣರ್ವಿಲ್ಲಾದೆ ಎಲ್ಲಾ செயಲು ಮಾಡಿ செயலற்ற ತನ್ಮೇಲೋಗಿ ಇಪ್ಪತ್ತ ನಿಷ್ಕಾಮ್ಯ ಕರ್ಮ ಯೋಗಿ ಅರ್ಥಮಾಕಿದ್ದಲೆ ಅವಕ್ಕ ಏನ್ ಭಕ್ತಿ ಮಾಡತೇವಿಲ್ಲ ಅವಕ್ಕ ಮಾಡೋದೇ ಉಯರ್ದ ಭಕ್ತಿ ಅವಕ್ಕ ಮಾಡೋ ಒಂದೊಂದು செயಲು ಉಯರ್ದ ಭಕ್ತಿ. ಈಗ ತೋಟಗ ಸೊಪ್ಪು ಕೂದು ಗೋನ ಸೋಮಿ ತಂದ ತೋಟ ಸೋಮಿ ತಂದ ಉರುವಾಕಿದ ಎಲೆ ಸೊಪ್ಪು ಕೂದುಂದೆ ಇದು ಏನೋ ಒಂದು ಸೋಮಿತ ಇದರ ಟೀಕಾಸಿ ಕುಡಿಗೆ ಹೋದಾರ ಎನ್ನುದೂ ಆ ಪಟ್ಟರದಲ್ಲಿಲ್ಲಾದೆ ನಾ ಮಾಡನೇ ಅಹಂಕಾರ ಇಲ್ಲಾದೆ ನಂಗೆ ಇದನ್ನು ಮಾಡಿ ಮನೆ ಅರುದರಿಯಾದ ಎಲೆ ಕೂಗುದು ಕೂಡ ಭಕ್ತಿ. ಮನೆಯ ಹಿಟ್ಟು ಮಾಡ್ಯಾರ ಗಂಡ ಸ್ವಾಮಿಗನ ಹಿಟ್ಟು ಮಾಡ್ನೆ ಮನೆ ಮಕ್ಕಳಿಗೆ ಹಿಟ್ಟು ಮಾಡ್ನೆ ಸೋಮಿ ಅನುಭವಿಸಿದ್ದು ಹಿಟ್ಟು ಮಾಡುವ ಅರಿವು ಬುದ್ಧಿ ಸೆಯಲು ಈ ಶಕ್ತಿ ಎಲ್ಲ ತಂದಿದ್ದಾರೆ. ಇದನ್ನ ತಿಂಬುದು ಎಲ್ಲಾಗೋಸಿದ್ದು ಸೋಮಿ ತಾಂಬ ಉಣರ್ವನೊಗೆ ಅದನ್ನ ಮಾಡ್ನೆ ಹಿಟ್ಟು ಮಾಡುದು ಕೂಡ ಉಯರದ ಭಕ್ತಿ. ಗುಡಿಗೋಯಿ ನಾಮಯ್ಯಿ ಪೂಜೆ ಮಾಡಿ ಇದು ಒಕ್ಕಲಿಗಲ್ತ ಭಕ್ತಿ ಇದು ಕೃಷ್ಣ ಪರಮಾತ್ಮ ಹೇಗುಲ್ಲ ಅದೆಲ್ಲ ಬೇಕು ಅದನ್ನ ಘನಾದೇ ಹುಲ್ಲ ಅದೆಲ್ಲ ಮಾಡು ಅಲ್ಲ ಒಂದೊಂದು ನಿಮಿಷವೂ ದೇವರನ್ನ ನೆನಪನೋಗಿ ಆ ಫಲನ ಎದುರು ನೋಡಾದೆ ನೀ ಮಾಡ್ಲೆ ನಾಮದು ನಾ ಅಲ್ಲ ಎಲ್ಲವೇ ತಾ ಎನ್ನುವುದು ಏನಡದೆ ಎಲ್ಲವೇ ತನ್ನುತ್ತಿದಾಗ ತಮ್ಮ ಉಣರ್ವನೋಗೆ ಮಾಡ್ಲೆ ಅದು ನಿಷ್ಕಾಮ್ಯ ಕರ್ಮಯೋಗಿ. ಈ ಸಗ ಶ್ಲೋಕವೇ ಈ ಸಗ ಅರ್ಜುನ ವಿಷಾದ ಯೋಗ ಮೋಕ್ಷ ಸನ್ಯಾಸ ಯೋಗ ಗಟ್ಟು ಕೃಷ್ಣ ಪರಮಾತ್ಮ ಯೋಗದು ಈ ನೆಲೆಗೆ ಒಪ್ಪದಕ್ಕಾಯ್ತು. ಎಲ್ಲಾ ಸೇಲು ಮಾಡು ಅಲ್ಲ ಹೋಗಾಸು ನಾ ಮಾಡ್ಲೆ ನಾ ಎದನೂ ಮಾಡ್ಲೆ ನಾ ಎದನೂ ಅನುಭವಿಸುದಿಲ್ಲ ನಾ ಎದನೂ ಮಾಡ್ಲಂಗಿಲ್ಲ ನಾ ಎದನೂ ಅನುಭವಿಸುದಿಲ್ಲ ಒಳ್ಳಿತು ಮಣ್ಣು ತರಾದ ಪೆರುಮೆ ಇಲ್ಲ ಒಂದು ಕಿವಿಗೆ ಒಂದು ಸಂತೋಷ ಒಂದು ಅನುಭವ ಸಿಕ್ಕಿರ ಸಂತೋಷ ತರಾವುದು ನಂಗೆ ಕೊರೆ ಇಲ್ಲ ಒಂದು ಅನುಭವ ಸಿಕ್ಕಿರ ದುಃಖ ಎದನ್ನೂ ಅನುಭವಿಸಲೇ ದುಃಖವೋ ಸುಖವೋ ಹೋಗಾಸಿದ್ದು ಆ ಆತ್ಮ ಆ ಪರಮಾತ್ಮದ ಅನುಭವಿಸಿ ಆರಾಮ ಉಣರ್ವನ ಮಾಡು ಆ ಉಣರ್ವನ ಮಾಡನೆ ನಿನಗ ನಾ ಉಯರ್ந்த ನಿಲೆ ತನ್ನೆ ಆ ಮೋಹವ ಬಿಟ್ಲೆ ನಿನಗ ಮೋಕ್ಷ ತನ್ನೆ ಮೋಕ್ಷಯ ಮೋಕ್ಷ ತಂದಾರ. ಇದನ್ನ 50வது ಶ್ಲೋಕನಾಗ ನಂಗೆ ಹೋದವಾರ ಏನ್ ನೋಡಿದ ಒಂದೊಂದು ಗುಣಗತ ಬಂದಂಗೆ ಅವಕ್ಕರ ಸ್ವಭಾವ ಅಟ್ರ பிராமணர்கள் க்ஷத்திரியர்கள் சூத்ரர்கள் வைசியர்கள் அவக்கமுக்க தாரு உயர்ந்த ஜாதியும் கிடையாது தார தாழ்ந்த ஜாதியும் கிடையாது ಆಲಿದ್ದಲೆಯೋ ಅವಕ್ಕರ ಸ್ವಭಾವಕ್ಕೆ ತಗೊಂಡಂಗೆ ಅವಕ್ಕ ಗುಣಕ್ಕೆ ತಗೊಂಡಂಗೆ ಅವಕ್ಕ ಸೇಲ್ ಮಾಡಿ ಆಗ್ಬೋದು ಆಗತ್ತ ಈ ಒಲಗ ಹೆಂಗಿರ ಎಲ್ಲ ಕುಳಿತು ಗೌರ್ಮೆಂಟ್ ಡ್ಯೂಟಿ ನೋಡಿದ್ರೆ ಒಳಗ ಹೆಂಗಿರವ ಎಲ್ಲಾವೇ ಬೆಳ್ಳ ಬಟ್ಟೆ ಕಿಟ್ಟು ನಾ ಪೇಪರವು ಫೈಲ್ ಅಮೌಂಟ್ ನೋಡಿದ್ದೀನಿ ಅಂದ್ರೆ ಅಡಿಮಟ್ಟ ಗೆಲ್ಚಿದಾರ ಇದ್ದಾರೆ ಏ ಗೆಲ್ಚವು ಎರಂದುದು ಅಲ್ಲ ತಾಳ್ದುದು ಅಲ್ಲ ಆ ಗೆಲ್ಚ ಮಾಡನೆ ದೇವ್ರದ್ದೇ ಅನುಭವಿಸಿದ್ದು ಮಾಡಿ ಆರಾಮ ಉಣರ್ವನ್ನ ಮಾಡಿವಿ ದೇವ್ರಿಗಾಯ್ತಾ ಇದನ್ನ ಮಾಡಿಂದೆ ದೇವ್ರನ್ನ ತೃಪ್ತಿಗಾಯ್ತಾ ಮಾಡಿಂದೆ ಆ ನೆಲೆ ಮಾಡಿವಿ ಅದನ್ನೊಂಗ ಸಿದ್ಧಿ ನಾ ದೇವ್ರನ್ನ ತೃಪ್ತಿಗಾಗಿ ಮಾಡಿದ್ದೆ ಅಂತದನ್ನ ತಾಂಡಿ ನಾ ಎದನ್ನೂ ಮಾಡಲೇ ಬಂದಿರೋನಾಗ ಎಲ್ಲವೂ ಮಾಡಿವಿ ಇದರ ತೆಗೆಯರು ಇದತ್ತ ನೈಷ್ಕರ್ಮ್ಯ ಸಿದ್ಧಿನ ಇಲ್ಲಿಗಟ್ಟ ಬಂದ ಕೃಷ್ಣ ಪರಮಾತ್ಮ ಈ 56 ಶ್ಲೋಕನ ಏನಿದೆ ಅಂದ್ರೆ ಸಿದ್ಧಿಂ ಪ್ರಾಪ್ತೋ ಯಥೋ ಬ್ರಹ್ಮ ಈಗ ತರದ್ರ
ഇനഘട്ട എത്തെത്ത ആ നിലയെ അടഞ്ഞതും നേരിട്ടു. ಈಗ ಆ ನೆಲೆಯ ಅಡಂಜಿದವಕ ಎತ್ತೆತ್ತ ಇದ್ದಾರ ಅಂತ ಅಡತ್ತ 28 ಶ್ಲೋಕನಾಗ ಅದು ತಯಾರ. ಇದು ಭಗವದ್ಗೀತೆನೊಗೆ ಈಗ ಎಸಗಂತಂದ್ರೆ 6 ಎಲ್ಲ ದಾಟಿ 670 ಶ್ಲೋಕ ಗಟ್ಟ ಬಂದುಬಿಟ್ಟ. ಮತ್ತು 200 ಶ್ಲೋಕನಾಗ ನನಗೆ ಈಗ 200 ಶ್ಲೋಕವ 200 ಶ್ಲೋಕವ 680 ಶ್ಲೋಕವ தாண்டி ನನಗೆ ನೆருங்கி இதான் ಬರ್ತ 670 ಶ್ಲೋಕನಾಗಿದ್ದ. ಅದರೊಳಗೆ ಕುರಿಪ ಈ ಮೋಕ್ಷ ಸನ್ಯಾಸ ಯೋಗನೊಳಗೆ ಇಪ್ಪಪ್ಪ 50 ಶ್ಲೋಕ ಹತ್ತೇರ. ಸಿದ್ಧಿಂ ಪ್ರಾಪ್ತೋ ಯಥೋ ಬ್ರಹ್ಮ ತತಪ್ನೋತಿ ನಿಭೌದಮೇ ಪರಸೋಕೆಯ ಸಿದ್ಧಿಂ ಪ್ರಾಪ್ತು ಆ ನೆಲೆಯ ಇದೇ ಸರಿಯಲು ಮಾಡಲೆ ಸೋಮಿತ ಅನುಭವಿಸಿದ್ದು ಮಾಡಿದ್ದಾರೆ. ಆಗ ನಾವು ಅಲ್ಲ ದಾರ ಕೈ ನಡುತ್ತಾರೆ ಎಲ್ಲ ಬಸ್ ಸೋಮಿತಿದ್ದಾರೆ. ಅದಾದ್ಮೇಲೆ ಎದು ಮಾಡಿದೀವಿ ಸೋಮಿಗಾಯಿ ಮಾಡಿದ್ದಾರೆ ಅತ್ತಂಬ ಉಣರ್ವನೋಗ ಮಾಡುದೆ ಏನ ನಡೆದ್ರ ಸಿದ್ಧಿ ಪ್ರಾಪ್ತು ಅವಕ್ಕೆ ಎಲ್ಲಾ ಸಿದ್ಧಿಯು ಸಿಕ್ಕಿರ ಏತ್ತವ ಸಿದ್ಧಿ ಸಿಕ್ಕಿರ ಇದನ್ನು ತಯಾರ ತತಪ್ನೌತಿ ನಿಭೋದಮೇ ಒಳ್ಳೆಗೆ ವಿರಿವಾಕವ ಏನೇ ಅರ್ಜುನ ದೊಡ್ಡ ಕಿವಿ ಬಿದ್ದು ಒಳ್ಳೆ ಕೂರ್ಮಿಯ ಗಮನಿಸು. ಕೃಷ್ಣ ಪರಮಾತ್ಮ ಈಗ ಅರ್ಜುನಿಗೆ ಹೇಳ್ತಾರೆ ನಾನ್ ಹಿಂಗೆ ಇದ್ದಂಗೆ ಈಗ ಇದೆಲ್ಲವೇ ಒಂದು ವಿಧವಾಗಿ ಅರ್ಜುನ ಎಂಬುದು ಜೀವಾತ್ಮ, ಕೃಷ್ಣ ಪರಮಾತ್ಮ ಅವನೇ ಅದು ಪರಮಾತ್ಮ. ಪರಮಾತ್ಮ ಉಣರ್ವನೊಗೆ ಗುರುವ ಬೇರೆ ಬೇರೆ ಅಟ್ಲಿಯೋ ಉಣರ್ದನೆ ಬೆಗೆ ಇದ್ದಾರೆ. ಅದು ಯೋಗನೇ ಇದೆ ಒಳ್ಳೆಗೆ ಹೊರಟುಕೋ. ಇದು ಮುಖ್ಯವಾದ ಕಾಲಘಟ್ಟ. ಒಂದು ಬಾಂಬೆ ಏನ್ ಹೇಳ್ತಾರೆ ಇದುತ್ತ ಕಾಲಘಟ್ಟ ಇಲ್ಲಿದ್ದ ಟರ್ನಿಂಗ್ ಪಾಯಿಂಟ್ ಅದಂದು ಇದಕ್ಕೆ ಇದಕ್ಕೆ ಮೇಲೆ ಉನ್ಯ ಮೋಕ್ಷ ಸಿಕ್ಕ ಅವರ ಅರ್ಜುನಗ ಅಂತಂದ್ರೆ ಪರ ಕೂರ್ಮಿಯ ಗೆಂಚು ಒಂದೊಂದು ಬಾರ್ತಿಗೂ ಅದುತ್ತ ನಿಭೋದ ಮೇದಿದೆಯರು ಹಾಗೇನೆ ಇಟ್ಟು ಮಾಡ್ತೇನೆ. ಸಂಶಯನೇವ ಕೌಂತೆಯನೇ ಓ ಕುಂತಿ ಮಾತಿನೇ ಸಂಶಯನೇವ ಒಳ್ಳೆಗೆ ವಿರಿವಾಕವೋಡ ಏನೆ அடுத்த 9 ಶ್ಲೋಕನಗೆ ಒಳ್ಳೆ ವಿರಿವಾಕವೋಡ ಏನೆ ಅವಕರ ನಿಲೆ ಎತ್ತಟ್ರ ದೇವರನ್ನ ಉಣರ್ವನೊಗೆ ಇಬ್ಬವಕರ ನಿಲೆ ಎತ್ತಟ್ರ ವಿರಿವಾಕವೋಡ ಏನೆ ಕೇತುಕೋ ನಿಷ್ಠ ಜ್ಞಾನಸ್ಯ ವ್ಯಾಪಾರ ಪ್ರಸೋಕೆಯರ ನಿಷ್ಠ ಜ್ಞಾನಸ್ಯ ಆಗ ಇದು ಲಿಂಗವ ಪೂಜೆ ಮಾಡೋಕೆ ಏನಂತಾರ ಲಿಂಗ ನಿಷ್ಠ ಅಂತಾರ. ಸತ್ಯ ಉಣರ್ದವಕ ನಂಗೆ ಹೆತ್ತೆ ಸತ್ಯಕ್ಕಾಗಿ ಇನ್ನ ಸತ್ಯವ ನಂಗ ಎದೂ ಸತ್ಯದಾರಿ ನಡೆದುಂದ ಏನ ಸೋದರ ಬಂದ್ರು ಏನ ವೇದನೆ ಬಂದ್ರು ದಾರು ಕೊರೆಯಾಗಂಗೆ ದಾರು ಬದಿಯು ನಂಗ ಅವಕ ಒಪ್ಪಿಡು ಮಾಡಾಗಂಗೆ ನಂಗೆ ಸತ್ಯದಾರಿಯವೇ ನಡೆದುಂದ ಅಂದ್ರೆ ಅವಕ ಸತ್ಯ ನಿಷ್ಠ ಅಂದ ದೇವರ ನೆನಪಿನೊಳಗೆ ಎಲ್ಲಾ ಸೇಲ್ ಮಾಡೋಕ ತುಂಬಿದ ಗಮನ ಇಬ್ಬವಕ ದಾರ ಮೇಲೆ ವಿರುಪು ತೋರ್ಸದವಕ ದಾರು ನೊನ್ನಾದವಕ ಅವಕರ ಬ್ರಹ್ಮ ನಿಷ್ಠ ಅಂತ ಇದ್ದಾರೆ. ಆಗ ನಿಷ್ಠ ಅಂದ್ರೇನ ಅವಕರ ಮನಸ್ಸು ಒಂದೇ ನಿಲೇ ನಡೆದೆ. ಲಿಂಗ ಪೂಜೆ ಮಾಡೋಕರ ಮನಸ್ಸು ಒಂದು ಗಂಟ ಲಿಂಗ ಕಟ್ಟಿ ಇದು ಲಿಂಗ ಪೂಜೆ ಮಾಡಿ ಬಿಡುದು ಆ ನೆನಪು ನಡೆದ ಅದೇ ಮಕ್ಕದ ಸತ್ಯವ ಪಿನ್ಪಟ್ಟರು ಆ ನೆನೆ ಇದ್ದಾರೆ. ಬ್ರಹ್ಮನಿಷ್ಠ ಅಂದ್ರೆ ದೇವರು ಉಣರ್ವನಿಗೆ ಇಬ್ಬವಕ ಅವಕ ನಡಮಾಡುം ದೇವರಾವೇ ವಾಡುം ಕಡವಲಾವೇ ನಡಮಾಡುം ಕೋಯಿಲಾವೇ ಇದ್ದಾರ ಅವಕ್ಕೆ ಒಂದು ಗುಡಿಯ ಉಣರ್ವನು ಇದ್ದಾರ. ಇದನ್ನೇ ಇದ್ದಾರ ಇತ್ತ ಮಾತುಕತೆ ಹೇಳುವುದೇನೆಂದರೆ ನಿಷ್ಠ ಜ್ಞಾನಸ್ಯ ವ್ಯಾಪಾರ ಆ ಪರಜ್ಞಾನವ ಪರಮಾತ್ಮ ದೇವರನ್ನ ಅರವ ಜ್ಞಾನವ ದೇವರ್ತ ಎಲ್ಲಾಗೋಸಿದ್ದಾರೆ ಎಲ್ಲಾಡೆ ಇದ್ದಾರೆ ಎಲ್ಲಾ ಉಸಿರಾಗೂ ಇದ್ದಾರೆ ಉಸಿರಿಲ್ಲದ ಪೊರುಳಾಗೂ ಇದ್ದಾರೆ ಮರೆಯುಮಗ ಉಣರ್ವಾಗೂ ಇದ್ದಾರೆ ನೇರ್ಮಗ ಉಣರ್ವಾಗೂ ಇದ್ದಾರೆ. ಆ ಅನುಭವವ ನಿಂಗೆ ಒಬ್ಬೊಬ್ಬನ ಅನುಭವಿಸಿದ್ದು ಉಣರ್ವನೋಗೆ ಪರ ಸೋಕೆ ಇದ್ದಾರೆ. ಈ ಸೋಕೆ ಅಂದ್ರೆ ನಿಷ್ಠ ಜ್ಞಾನಸ್ಯ ವ್ಯಾಪಾರ. ಈಗ ಎತ್ತ അടുത്ത ಆ ನಿಷ್ಠ ಜ್ಞಾನಸ್ಯ ಪರ ಆ ನಿಷ್ಠ ನಿಭವಕ ಆ ನಿಷ್ಕಾಮ್ಯ ಕರ್ಮಯೋಗಿ ಭವಕ ಎತ್ತಿದ್ದಾರೆ ಮನೆಯಾರು ಅದಾವುದು ಸುಖ ದುಃಖನೊಗೆ ಅವಕರ ಮನಸ್ಸು ಸಮನಿಲೆಯಾಟ್ರ ಅವಕ್ಕೆ ಎದನ್ನ ನೋಡಿಯೋ ಅದೇ ಅವಕ್ಕೆ ಒಂದು ಪೊರುಳ ತೋರಿಸಿಪ್ಲ ಅವಕ್ಕೆ ಆಸೆಯೂ ಬರ ಅದೇ ಮಕ್ಕ ದಾರವ ನೋಡಿ ಅವಕ್ಕೆ வெறுப்பு ಬರ ಅವಕ್ಕ ಎಂದು ಅಹಂಕಾರ ಇಲ್ಲದಟ್ರ ಪಣಿಗೋಡ ಇದ್ದಾರ ತುಂಬಿದ ಗಮನವಿದ್ದಾರ ಅವಕ್ಕೆ ಉಪದ್ರ ಮಾಡೋಕ ಕೂಡ ಅವಕ ಅದಾವುದು ತಪ್ಪು ಮಾಡಲ ಅವನಾಗ ಮನಸ್ಸಿ ಬಿಡುವ ಪಕ್ಕು ಹೊಡೆದು ಅವಕ್ಕೆ ಉಪದ್ರ ಮಾಡುದು ಕೂಡ ಅವಕ್ಕೆ ಮನಸ್ಸಿಗೆ ಭಾರಿ ಪಡಾದಟ್ರ ಅಪ್ಪರ ಮುಖ್ಯ. ಇನ್ನೊಂದು ಗುಣ ಮಾತಾಡಿಪ್ಲೆ ವರ್ಷ ಫುಲ್ಲಾಗ ಮಾತಾಡೋದಿದ್ರ ಒಂದು ತಪ್ಪ ಮಾತಾಡಿಟ್ರು ಏನೋ ಕಿಂಡಲ್ ಮಾಡಿಟ್ರು ಕೇವಲ ಮಾಡಿಟ್ರು ಅವಮಾನ ಮಾಡಿಟ್ರು ನಂಬಿಕೆ ದ್ರೋಹ ಮಾಡಿಟ್ರು ಅಂತ ಇತ್ತ ದೈವನಲ್ಲಿ ಇದ್ದವಕ ಎತ್ತಿದ್ದಾರ ಅವ ಉಪದ್ರ ಮಾಡಲ ಕೂಡ ಅವಕರ ಮನಚಿ ಬಿಟ್ಟು ತುಂಬಿದ ಗಮನವಾಗ ಅವಕ್ಕೂ ಸೋಮಿತ್ತದ್ರೆ ಅದೊಂದು ಅರಿಯಾಮಿನ ಮಾಡ್ಯಾರ ಆ ಉಡರ್ಕೊಂಡಿದ್ದಾರ. ಎದು ಮೇಲೆಯೂ ಪಟ್ಟುದಲ್ಲ ಅವಕ್ಕೆ ಅಡವೇ ಅಡ ಅಳವ ತಿಂದಾರ ಅಳವ ಒರಿಗ್ಯಾರ ಮುಖ್ಯವಾದ ಪಾಯಿಂಟ್. ಅಳವ ತಿಂದಾರ ಅಳವ ಒರಿಗ್ಯಾರ ಯುಕ್ತ ಆಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಾಸ್ ಅಳವ ತಿಂದಾರ ಅಳವ ಒರಿಗ್ಯಾರ ಒಂದೇ ಬೆರಿಗೆ ಹೊರಗೆ ಹೋಗುದಿಲ್ಲ ಒಂದೇ ಬೆರಿಗೆ ತಿಂಬುದು ಇಲ್ಲ. ಅವಕ್ಕ ಈ ಒಡಂಬ ಪರಾಮರಿಪು ಮಾಡುದು ಏಸಗ ಆಯುಟ್ ಕಾಲವೋ ನಾ ಆತ್ಮಾನ ಉಣರ್ದಿದ್ದಾಳೆ ನನಗೆ ಅಳಿವೇ ಇಲ್ಲ. ಈ ಒಡಂಬ ಏನೋ ಒಂದಿನ ಉಂಟರ ಸತ್ತರ
ಆದರೆ ಈ உடம்பு நிரந்தரம் அல்ல. ಈ உடம்பு மூலியமா நிரந்தரமா ಹೋಗಸಡುವ ಪರಮಾತ್ಮನ ಅರುದು அதுಗಾಗಿ ಈ உடம்பು ನನಗೆ ಬೇಕು ಅಂತಂದು ಅಳವಾ உடம்ப குடிமாக்க ನೋಡಿ ಅಳವಾ ತಿಂದು ಅಳವಾ ಒರಗಿ ಎಲ್ಲಾ ಅಳವಾನ செயல் ಮಾಡಿ ಅವಾಗ ಎಂದೂ ಒಂದು ಧ್ಯಾನ ನೆಲೆನೋಗಿದ್ದಾರ, ಕಣ್ಣ ತರದಲ್ಲಿ ಧ್ಯಾನ ನೆಲೆನೋಗಿದ್ದಾರ, ಸಮಾಧಿ ನೆಲೆನೋಗಿದ್ದಾರ, ಎಂದು ಆ ಇಣೈಪು ನೋಗಿದ್ದಾರ. ಆ ಇಣೈಪುಗೆ ಹೇಳ್ತಿದ್ದಾಗು ಇಂದು ಸೋಕ ಇಂದು ಒಳ್ಳೆ ಲೈಟ್ ಪಳಿச்சு ನಡೆದ ಯಾವನೋಗೆ ಕರೆಂಟ್ ಇಲ್ಲಾದ್ರೆ ಈ ಲೈಟ್ ಎಲ್ಲ ಕತ್ತಿರವ ಅತ್ತ ಮಾಕೆ ನಂಗವ ಇಯಕ್ಕುವ ಶಕ್ತಿಯ ಆ ನೆನಪು ನುಗ್ಗಿದ್ದಾರ. ನಂಗ ಮೂಲ ಇದು ಇದೆಲ್ಲ ದೇವ್ರ ನಗುರವೇ ಹೆತ್ತೈನ ಮಕ್ಕ ಅಂತಂದ್ರೆ ಹೆತ್ತಿಯ ಕೆವರನೋಗಿ ನಾ வாழ்க்கைಲ್ಲ ಇದ್ದನ ಹೆತ್ತಿಯ ಕೆವರನೋಗಿ ಎಲ್ಲ ಸೇರಿ ಮಾಡಿದನ ಅಂತಂದ್ರೆ ಕೇಳಿ ಕುರಿ ಅಂತದೆ. ಇದು ಹೆತ್ತಪ್ಪ ಬಂದರೆ ದೇವ ಬಂದರೆ ಹೆತ್ತ ಅಯ್ಯನಿಗೆ ಬರ ಬಂದಾರ ಅದೇ ಇಲ್ಲ. ಅದು ಭಕ್ತರ ನಿಲೆ ತಾಯುವುದು ದೇವರ ಉಣರ್ದಕ್ಕರ ನಿಲೆ. ಕೃಷ್ಣ ಪರಮಾತ್ಮ ಯಾರ ಅದೆಲ್ಲ ಭಕ್ತರು ಮಾಡ್ಯಾರ. ಒಲ್ಲಾದ ಮಾಡಿಟ್ಟು ಕೂಡ ಸ್ವಾಮಿ ನಾವು ಮಾಡಿಟ್ಟೆ ತಪ್ಪು ಅಂತ ಕೇಳ್ಬೋಕ ಎಂದು ಭಕ್ತಿ ಮಾಡೋಕಿದ್ದಾರೆ. ಸ್ವಾಮಿ ಸರ್ ಎಲ್ಲಾ ಪೊರುಳು ಕೇಳ್ಬೋಕಿದ್ದಾರೆ. ಅದೆಲ್ಲ ಭಕ್ತಿಯ ಒಂದು ಪಡಿಕಲ್ ನಡೆದೆ. ಆ ಭಕ್ತಿ ಬಗ್ಗೆ ತಾ ಮಾತಾಡಲ. ಈಗ ಆ ಇಣೈಪ್ಪನೋಗೆ ನೆನಪನೋಗೆ ಇಬ್ಬರ ಮನನಿಗೆ ಎತ್ತಾಕ್ರ ಅವಕ್ಕೆ ಎದುರು ಕರ್ತಾರೆ. ಅವಕ್ಕೆ ಏ ಪೊರುಳವು ಹಣವಿಟ್ಲಿ ಸರಿ, ಅಲ್ಲಿ ಕಲ್ಲಟ್ಲಿ ಸರಿ, ತಂಗಟ್ಲಿ ಸರಿ, ಅಲ್ಲಿಯ ಒಂದು ತಕರಟ್ಲಿ ಸರಿ, ಎಲ್ಲ ಒಂದೇ ತಂಗ ತಕರನಾಗ ಒಂದು ರೋಡ್ ನಾವು ನೋಡಿದ ಕಣ್ಣು ಎಲ್ಲಿವಲ್ಲಿ ತಂಗವ ಎತ್ತುತ್ತಾರ. ಯಾಕಂದ್ರೆ ತಂಗಗ ವ್ಯಾಲ್ಯೂ ತಂಗಗ ಮದಿ ಪಡೆದ್ರೆ ನಂಗ ಮನಸ್ಸು ಅರದರ ಅಲ್ಲಿ ಅವಕ್ಕೀಗ ಎಲ್ಲವೇ ಮಣ್ಣೊಂದತ್ತ ಬಂದದಾಗ ಈ ಒಡಂಬ ಇಯಕ್ಕುದಾಗ ದೇವರು ಎನಗ ಎತ್ತ ಹೋಗಾಸಿದ್ದ ನಯ್ಯಕ್ಕಿದ್ದಾರೆ. ದೇವರು ಎದು ಎನಗ ತಪ್ಪುದೋ ಅದನ್ನು ತಂದಾರ, ಎನ್ನ ಸಾರೆಂದು ಎದು ಎತ್ತುದೋ ಅದನ್ನು ಎತ್ತಿಯಾರ ಅತ್ತೆಂಬ ನೆನಪಿನೋಗಿ ಎದು ನಡೆದಲ್ಲಿಯೂ ತನ್ನ ಪ್ರಸಾದ ಅತ್ತೆಂಬ ಭಾವನೋಗೆ ತುಂಬಿದ ನೆಲೆ ಇದ್ದಾರ. ಇದಪ್ಪರ ಮುಖ್ಯ. ಯಾಕಂದ್ರೆ ತಂಗಗೂ ತಕರಗೂ ಕಟ್ಟೆಗೂ ವೈರಗೂ ವ್ಯತ್ಯಾಸ ಇಡುದು. ಈಗ ನಂಗೆ ಮನಸ್ಸು ಅದನ್ನೊಂದು ಅರಿಬೇಡದೆ ಅರಿಬೇನಂದ್ರ ವೈರಟ್ಲ ನಂಗೆ ಹಣ ಸಂಪಾದಿಸಿ ಹಣ ಸೇತಿ ಬಿದ್ದು ನಂಗೆ ಒಳ್ಳೆಗೆ ವರಗಾಲ ನಂಗೆ ಅದು ಒಳ್ಳೆ ಪೊರುಳದಾಗ ಅದು ಅದು ಹಣ ಸಿಕ್ಕೋ ಪೊರುಳದಾಗ ಅದು ಉಯರ್ದ ಪೊರುಳದಾಗ ಅಂತ. ಆಲೆ ವೈರವೂ ಸರಿ, ಕಟ್ಟೆಗೂ ಸರಿ, ತಂಗವೂ ಸರಿ, ತಕರವೂ ಸರಿ, ಎಲ್ಲ ಭೂಮಿಯಿಂದ ಬಂದಿರ್ತಾನೆ. ಈ ಭೂಮಿ ಉರುವಾಗಿದ್ದಾರೆ ದೇವರು. ಆ ಪಂಚಭೂತ ಮೌಲ್ಯವಾಗಿ ಭೂಮಿಯಿಂದೆಲ್ಲ ಬಂದಿರ್ತ. ಅದುಗ ಮುಖ್ಯತ್ವ ಕೊಟ್ಟುದು ನಂಗೆ ಮನಸ್ಸು ಆಸಕ್ತ. ಅದು ತಂಗಗೂ ವೈರಗೂ ಮುಖ್ಯತ್ವ ಅಡದೆ ಇಲ್ಲೇ ಇರುವುದಿಲ್ಲ. ಆದ್ರೆ ಅದು ಮೇಲೆಯೋ ಹಣ ಮೇಲೆಯೋ ಆಸೆ ಮೇಲೆಯೋ ಬೇರಾಸೆಯೋ ಅವಕ್ಕೆ ಇದು ಮೇಲೆ ಪಟ್ಟುದರಡ ಮಾನಳೆಯರು. ಅದನ್ನು ತಾಂಡಿ ಮುಖ್ಯವಾನಿಲ್ಲ. ಅವಕ್ಕಗ ಏ ಸಂಕಲ್ಪವೂ ಇಲ್ಲೇ ಅಂತಂದ್ರೆ ನಾ ಇದನ್ನ ಅನುಭವಿಸಿ ಬಿಡುದು, ಇದನ್ನ ಅಡಂಜಿ ಬಿಡುದು, ನನಗೆ ಇಂಥ ಒಂದು ಲಚ್ಚಿ ಆಡದೆ ಅದೆಲ್ಲ ಇಲ್ಲ. ಯಾಕಂದ್ರೆ ಅವಕ್ಕಂತ ಇದನ್ನು ಅಡಜದ ಅಡಜಿಟ್ರೆ ಅಡಂಜುವ ನೆಲೆ ಇದ್ದಾರಿಗೆ ಅದರಿಂದ ಏನು ಆಡದೆ ನಾ ಸ್ವಾಮೀನು ಉಣರ್ತಿದ್ದಾಳು, ನಾ ಆತ್ಮಾದ ಅರ್ಧಗಿದ್ದಾಳು, ಆ ಜ್ಞಾನೋದಯ ಅಡಂಜಿದ್ದಾಳು ಒಂದಿಲ್ಲ, ನಡೆದು ಒಂದಿಲ್ಲ. ಅವಕ್ಕ ಎಲ್ಲಾನ ಉಣರ್ವ ಎತ್ತಿನೊಪ್ಪುದುಗಾಯಿ ಎಲ್ಲಾವ ಮೇಲ್ಮೇಲೆ ಎತ್ತಿನೊಪ್ಪುದುಗಾಯ್ತ வாழ்ந்துட்டார்த்தவர ಅವಕ್ಕಗ ಅದರ ಮೇಲೆ ಈ ನಂಗೆ ಹೇಗುವ ಜನ್ಮ ಲಕ್ಷ್ಯ ಪಿರಪಿನ್ ನೋಕವ ಅರದಿಂದಾಳು ಉಣರ್ತಿದ್ದಾಳು ಅವಕ್ಕೆ ಏನಿಲ್ಲ ಇಲ್ಲ ಅಂತಂದ್ರೆ ಅವಕ್ಕೆ வருங்கால பத்தி ಅವಕ್ಕೆ ಕವಲ ಪಡೋದಿಲ್ಲ, ಕಡದ ಕಾಲವೂ பத்தி ಅವಕ್ಕೆ ನಡೆಸುದಿಲ್ಲ, ನಿಗಳ್ಕಾಲನೊಗೆ ನೆಮ್ಮದಿಯ ಓದ್ರಲ್ಲಿ ಇದ್ದಾರೆ. ಅಪ್ಪರ ಮುಖ್ಯವಾದ ಗುಣಾದೇಶವ ತಯಾರು ಅವಕ್ಕಗ ಅದನ್ನು ತಾಂಡಿ ಎಲ್ಲಿ ಇದ್ದಲಿಯೋ ದಾರ ಕೊಡಿದ್ದಲಿಯೋ ಅಲ್ಲಿ ಇಪ್ಪ ಜನಗೋಡ ಸೇತಿ ಅವಕ್ಕ ಒಂದು ಎದುರ್ಪಾರ್ಪಾಡವೇ ಇಲ್ಲ. ಎದುರ್ಪಾರ್ಪಾಡ ಎತ್ತೆ ಒಂದು ಗುರು ಶಿಷ್ಯರ ಸಾರಿಸಿ ಒಂದು ಎದುರ್ಪಾರ್ಪಡೋದು, ಏನ ಮಾತು ಕೇಳ್ಬೋದು, ಏನಾಗ ತವನಾಗ ನಡುವುದು, ಒಂದು ಗುರುನ ಮಾತು ಕೇಳ್ತದೆಲ್ಲ ಒಂದು ಅನುಗ್ರಹ ಸಿಕ್ಕಿರ ಅದೆಲ್ಲ ಕೂಡ ಅಲ್ಲಿ ಈ ನೆಲೆಯ ಅಡಚಿದವಕ್ಕ ಆ ನಿಷ್ಕರ್ಮ್ಯ ಕರ್ಮ ಯೋಗಿ ಆಗಬೇಕು. ಎದುರ್ಪಾರ್ಪಾಡ ಅವಕ್ಕ ಮಾಡುವ செயல் ಅವಕ್ಕ ಮಾಡಿಟ್ಟು செயலற்ற ತನ್ಮೆ ನಾವು ಇದ್ದು ತುಂಬಿದ ಗಮನಗೆ ಎಲ್ಲಾರಿಗೂ ದೇವರ ನೋಡಿ ಎಲ್ಲಾವೇ ದೇವರ್ತ ಎಲ್ಲಾ ಗೋಸಿಲ್ಬೋದು ದೇವರ್ತ ಎಲ್ಲಾವೇ ಈಗಿನಿಬೋದು ದೇವರ್ತ ಆ ದೇವರ ನಾವು ಉಣರ್ತಾ ಇದ್ದಾಳು ಏನಾಗ ತೋರುದೆಲ್ಲಾ ದೇವರ್ತ ಎಂಬ ಒಂದೇ ನೆಲೆಯಲ್ಲಿದ್ದಾರ. ಅವಕ್ಕ ಈ ಒಲಗನೋಗೆ ಅವಕ್ಕ ಏಸನ ಸೋದರ ವೇದನೆ ಬಂದಲಿಯೋ ಸುಖ ಬಂದಲಿಯೋ ಸಂತೋಷ ಬಂದಲಿಯೋ ಅವಕ್ಕ ಸಮನಿಲೆನೂ ಇದ್ದಾರ. ಅಪ್ಪರ ಮುಖ್ಯ ಉಣ್ಮೆ ನಂಗೆ ಭಕ್ತಿ ಎಲ್ಲ ದುಃಖ ಪಪ್ಪರಂತ ಅಳಿಯಾಕು ಅದೇ ಮಕ್ಕೆ. ಯಾಕಂದ್ರೆ ಆಗತ್ತ ಒಯ್ ಕೊರಗೀನು ದೇವರ ಈಸಕ ಮಾಡಿತ್ತವ ಅದನ್ನೆಲ್ಲ ಅವಕ್ಕೆ ಹೇಗಾರು அடுத்த 3 ಶ್ಲೋಕ ನಮಗೆ ಆ ಗುಣಾದೇಶಿ ಹೊತ್ತಿದ್ದಾರೆ ಅವಕ್ಕೆ ಎಂದು ಪರಿಮಿತಾರ. ಅದೇ ಮಕ್ಕೆ 54 ಶ್ಲೋಕ ಇದ್ದಾರೆ. ಬ್ರಹ್ಮಭೂತಂ ಪ್ರಸನ್ನಾತ್ಮ ಪರಸೋಕನ್ ಬ್ರಹ್ಮ ನಿಲಯ ಇಬ್ಬ ಜೀವಾತ್ಮಗಳು ಎಂದು ಪ್ರಸನ್ನ ಆತ್ಮಗಳ ಇದ್ದಾರ ಅಂತಂದ. ಪ್ರಸನ್ನ ಆತ್ಮಗಳು ಅಂದ್ರೆ ಅವಾಗ ಇದು
ಆನಂದ ನೆಲೆನಿಂತಾರೆ ಯಾರು ನೋಡದಲ್ಲಿ ಅವಕ್ಕೆ ಬಾಧಿಸ ಅವಕ್ಕಿಂದು ಆ நிறைவான ಆ ಪರಂಪರುಳ ಎಲ್ಲ ಎಡೆಯಡುವ ಸೋಮಿಯ ಶಕ್ತಿ ಅನುಭೂತಿ ನಿಮ್ಮನೆ ಅವಕ್ಕರ ದಾರು ನೋಡಿದ್ರೆ ಅವಕ್ಕ ಬಾಧಿಸಾಗುತ್ತವರ ಅವಕ್ಕರ ಸಂತೋಷ ಅವಕ್ಕರ ಸರ ಮುಳುಮಿಯಾಟ ದಾರು சந்தோஷம் கிடைச்சதே முடியும். ஏன்னா அடிக்கடி எகுது அதுதான் நாமளே உணர்வோட எகுது நீங்க ஒரு சந்தோஷம் தராது கிடைச்சாராதுல நீங்க மனசு பலவீனம் ஆடுது ಅತ್ತ ಕಾರಣ ಬೇರೆ ಏ ಸುಖವೋ ದುಃಖವೋ ಸಗ ಮನುಷ್ಯರ ಅಂದ ಕುಟುಂಬ ಅಂದ ಇಲ್ಲ ನಂಗ ಸ್ವಂತ ಬಂಧ ಅಂದ ನಂಗ ಸಮುದಾಯ ಅಂದ ಸಿಕ್ಕ ಎಲ್ಲಾ ಕಾರಣ ಮನಸ್ಸತ್ತ ಅದಂತ ಶ್ರೀಮದ್ ಭಾಗವತ ನೀ ಸಂತೋಷವಾಗಿದ್ದೀರಿ ನೀ ದುಃಖವಾಗಿದ್ದೀರಿಯೋ ಅದು ಇನ್ನೋ ಪಕ್ಕದ ಮನೆ ಆ ಕಡೆ ಮನೆ ಇನ್ನು ಸ್ವಂತ ಬಂದ ಅಂತ ಹೇಗಬೇಡ ಅದೆಲ್ಲ ಕಾರಣ ಅಲ್ಲ. ಜಾಮ ಸರಿ ಇಲ್ಲ ಅಂತ ಹೇಗಬೇಡ ಅದು ಕಾರಣ ಅಲ್ಲ. ಕಾಲ ಸರಿ ಇಲ್ಲ ಅಂತಂದು ಹೇಗಬೇಡ. ಕರ್ಮ செய்யಲು ಇನ್ನು ಕರ್ಮ ವಿಧಿ ಇರ್ತದೆ ಅದನ್ನೂ ಕಾರಣ ಅಲ್ಲ. ಏನು ಮುನ್ನೋರ್ಗಳು ಸರಿ ಇಲ್ಲ ಅಂತಂದು ಹೇಗಬೇಡ ಅದನ್ನೂ ಕಾರಣ ಅಲ್ಲ. ಇದು ದೇವರುಗಳು ನನಗ ಆಶೀರ್ವಾದ ಮಾಡಲೆ ಅದನ್ನೂ ಕಾರಣ ಅಲ್ಲ. ಎಲ್ಲಾ ಕಾರಣ ನಿನ್ನ ಮನಸ್ಸು. ನಿನ್ನ ವಿಧಿ ನೀತ ಉರುವಾಗಿದೆ ಪರಜನ್ಮವ ಸೇತಿ ಬೀತ ಮೂಟಯ್ಯ ನಿನ್ನ ಪಾಪ ಪುಣ್ಯ ಕಡ್ಕಡದೆ ಅದು ನಮ್ದಾಗೆಲ್ಲ ನಡೆದಿದೆ. ನೀ ಅಂದು ಮನಸ್ಸ ಕಟ್ಟುಪಡುತ್ತದೆ முடியல ಇದು ಅರಿಯಾಮೇಲೆ ತಪ್ಪು ಮಾಡಿದ ಅದನ್ನ ಪರ ಅನುಭವಿಸಿರ. ಮನಸ್ಸ ಒಳ್ಳೆ ನೆಲೆ ಬಿತ್ತೆ ಪುಣ್ಯವು ಮಾಡಿದ ಅದನ್ನು ಅನುಭವಿಸಿರ. ಪುಣ್ಯ ಮಾಡಿದ ಬಡವರುಗಳ ದೇವರುಗಳ ಹುಟ್ಟಿದ ಪುಣ್ಯ ಅದೇ ಸೈವನಿಗೆ ಒಂದೊಂದು ಅರಿಯಾಮೇಲೆ ಒಂದು ಕೊನೆ ಸೈನ್ ಮಾಡಿದ್ರೆ ಅದನ್ನ ಪರನೂ ಈಗ ಅನುಭವಿಸಿ ಹಾಕುದು ಅದು ವಿಧಿ. ಆ ವಿಧಿಯ ತಿರುತ್ತುವ ಶಕ್ತಿಯು ನೀತ ವಿಧಿ ಉರುವಾಗಿದೆ ಅಂದ್ರೆ ಆ ವಿಧಿಯ ತಿರುತ್ತುವ ಶಕ್ತಿಯು ನಿನ್ನ ಸಾರ್ತಾಡದೆ ಅದು ನಿನ್ನ ಮನಸ್ಸಿನ ಕಾರಣ. ಮನಂ ಪರಮ ಕಾರಣಂ ಅಮನಂತಿ ಶ್ರೀಮದ್ ಭಾಗವತ ತೆಳಿವಯ್ಯಾರ ಅದನ್ನ ಕೃಷ್ಣ ಪರಮಾತ್ಮಯ್ಯಾರ ಅವಕ್ಕ ಮನಸ್ಸುತ್ತ ಕಾರಣ ಒಂದು ಅವಕ್ ಎಲ್ಲವ ಮನಸ್ಸ ಅವಕ್ಕರ ಕಟ್ಟುಪಾಡನ್ನ ಬೀತವನೆ ಈ ಹೃದಯ ನಮಗೆ ಆಡುವ ತುಂಬಿದ ಗಮನವಿಪ್ಪನೆ ಎಲ್ಲಾ ಎಡೆ ದೇವರ ನೋಡ್ನೆ ಎಲ್ಲಾಗೋಸ ದೇವರ ಆ ಆತ್ಮವ ಅಂತರಾತ್ಮವ ನೋಡುವ ಆ ಉಣರ್ವು ಸಿಕ್ಕನೆ ಆವಕ್ಕಾಗ ಕೋಪವೂ ಬರ, ಪೇರಾಸೆಯೂ ಬರ, ಹೊಟ್ಟೆ ಕಿಚ್ಚೂ ಬರ, ಪೊರುಕಿಲ್ಲದ ಮಾತು ಬರ, ಹೊಟ್ಟೆ ಕಿಸು ಬರ, ಪೊರುಕಿಲ್ಲದ ಮಾತು ಬರ. ಅವಕ್ಕ ದಾರ ಕೂಡ ಸಣ್ಣ ಹಾಕೋರು ದಾರ ಕೂಡ ಸಣ್ಣ ಹಾಕಿ ಅವಕ್ಕ ಮನಸ್ಸು ಬಾಧಿಸ ಆತ್ಮಗಳಿದ್ದಾರೆ. ಅದು ಯಥಾರ್ಥವನ್ನ ಕೇವಲ ಅಪ್ಪರ ನೋಡಿದ್ರು ದಾರು ಒಂದು ಕಣಕಾಲ ಕಾಯ್ದ್ರೆ ನನಗೆ ಈಗೇನನ್ನ சூடு சொரணை இல்லாத காத்து அப்புறம் எளிமையா புறவனை கேட்குதுல சூடு சொரணை இல்லாத எந்த தும்பிய கவனம் இப்ப நிஷ்காமிய கர்ம யோகிகள் அதுதான் அதுக்கு ಬೇರೊಂದಿಲ್ಲ. ಅದು ಏನು ಬೆಳಕ ಯಾವುದು ನೋಡಿದ್ರೆ ನಿನ್ನ ಮನಸ್ಸು ಗೊತ್ತಿತ್ತು ಅಂದ್ರೆ ನಾಮ ಒಂದು ವಿಷಯ ಹೇಳಿದೆ ಅದು ನಿನಗೆ ಜಾಸ್ತಿ ಮಾಡ್ರ ಅಂದ್ರೆ ಎನ್ನುವುದು ಒಂದು ಗರ್ಭಾಡದೆ ಅದು ನಿನಗ ಅರಿಯಾಮೆನಗ ಮಾಡಿ ನಿನಗ ಅವಕ್ಕ ಕೋಪಕ್ಕೆ ತಗೊಂಡು ನಿನ್ನ ಕೋಪ ಬರ್ಚಿ ಕಡೆಸಿಗ ಒಬ್ಬೊಬ್ಬಗೋಸು ಪ್ರಚನೆ ಬರ್ಚಿ ಅದು ಅನುಭವಿಸಿದ ವಿಧಿಯ ನಿನ್ನ ಮುಲಿಯವ ಉರುವಾಕಿ ಮಾಯೆ ತಿರುಕಿ ಭೂಲೋಕನ ಹುಟ್ಟುನಂಗ ಮಾಡಿಸಿಟ್ರ ಅವಕ್ಕ ಕೊಡವೇ ಜಾಮವು ಉಪತರವು ಅನುಭವಿಸಂತೆ ಮಾಡಿಸಿಟ್ರ ತೆಗಿಬಯ್ಯಾರ. ಈಗ ಈಸುಗ ಪಿರಿವಿ 84 ಲಕ್ಷ ಪಿರಿವಿ ಈಸುಗ ಜೀವರಾಶಿ ಪಿರಿವಿ ತಾಂಡಿ ಮನುಷ್ಯ ಪಿರಿವಿನೋಗಿಯೇ ಉಯರ್ந்த ಪಿರಿವಿ ಭಕ್ತಿ ಮಾಡುವ ಪಿರಿವಿ ಅದನ್ನೋಗಿಯೂ ಉಯರ್ந்த ಪಿರಿವಿ ಬಡಗರು ಕೊಲಾಮಿ ದೇವರು ಕೊಲ್ಲನ ಹುಟ್ಟು ಪಿರಿವಿ ಇಲ್ಲಿಗೆ ಬಂದಲ್ಲಿಯೋ ನಂಗೆ ವರ್ಗದೂ ಒಂದು ಕೇತಲೆ ನಂಗೆ ಏಸಗ ಸರ ಕೋಪ ಪಟ್ಟ ಏಸಗ ಮೇಲೆ ಆಸೆ ಪಟ್ಟ ಎದೆದನು ಬೇಕು ಅಂತ ಮನಸ್ಸು ಹೆಂಗಿ ನಡೆದೆ ದೇವರು ಸಾರ ಎದನ್ನು ಕೇಪುದು ಒಂದು ಪುರಿಯದಲ್ಲೂ ಇಲ್ಲ. ಈ ದೇವರು ನಂಗೆ ಏನ ನಿರಂತರವಾದ ತಪ್ಪುದು ಬಂದಾರ ಎಂಬ ಆ ತಿಳಿವು ಇಲ್ಲ. ಇದೆಲ್ಲ ಪಟ್ಟು ಅನುಭವ ಪಟ್ಟು ನೊಂದು ನೊಸದು ಬೊಬ್ಬನೆ ಈ ಪ್ರಪಂಚ ಏನು ಮಾಡ್ರ ಒಳ್ಳೆ ಉಣರ್ವ ತಂದು ಮನಸ್ಸು ಸಮನ್ವಯ ಮಾಡಿಸಿ ಇದುದ್ದ ನಿರಂತರ ಅದನ್ನು ಉಳಿತೇವೆ. ಇದು ನಿರಂತರ ಇಲ್ಲದ ವಿಷಯವನ್ನ ದೇವರು ತಂದಾರಂದ್ರೆ ಒಂದು ಜನವಾಗುದು ನಿರಂತರವಾದ ವಿಷಯವ ಕೇತಾರವರಿಯೋ ಬದುಕೈತೆ ನಿರಂತರ ಇಲ್ಲದ ವಿಷಯ ತಂದಾರ. ಆ ನಿರಂತರ ಇಲ್ಲದ ವಿಷಯ ನಿರಂತರವಾಗಿ ನಂಗೆ ಸಾರೆ ತಂಗವು ಒಪ್ಪುದ್ರೆ ನಂಗೆಲ್ಲ ಬಾರದ ಹಣ ಕಾಸು ಸೊಂದ ಬಂದ ಸೊತ್ತು ಸೊಗ ನಂಗೆ ವಾದಿಗಾರ ಮರ್ಯಾದೆ ಗೌರವ ಇದೆಲ್ಲ ನಿರಂತರನೇ ಇಲ್ಲ. ಅಲ್ಲಿ ಇದು ಇಂದು ನಂಗೆ ಆಗ ಪಟ್ಟು ಏನೋ ಒಂದು ಸೇಲ್ ಮಾಡ್ನೆ ಇದೆಲ್ಲ ಒಂದು ವೇಳೆ ಈ ಪಿರವಿನ ನೆರವೇರಾಗಲೇ ತಿರುಗಿ ಜನ್ಮೆ ತಿರುಗಬಹುದು. ಅದಕ್ಕ ಮೋಹವ ಬಿಡು ಅಂದಾರ. ಮೋಹ ಅಂದ್ರೆ ನಿನೀ ಬೀತುವ ಪಟ್ಟದಲ್ಲ ಬಿಡು. ಅದು ಬೇಕು ಇದು ಬೇಕು ಅನ್ನಬೇಡ. ನೀ ಮೊದಲು ಏನಾಗಿ ಇಲ್ಲಿ ಭೂಲೋಕಕ್ಕೆ ಬಂದ ಜೋಡಿ ಏನ ನಿನ್ನ ದಾರಿ ಏಕಿದ್ದಾರೆ ನೀ ಒಳ್ಳೆ ಸುಯ ಪರಿಶೀಲನೆ ಮಾಡು. ಮನಸ್ಸ ಅಡಕ್ಕು ಎಣ್ಣೆ ಎತ್ತ ಹೆಂಗಿರಾಂದು ನಿನ್ನ ಗಮನಿಪು ಮಾಡು. ಅದಕ್ಕೆ ತಮ್ಮದಂತೆ ಎಲ್ಲ ಜೋಡಿ ಮಾಡು. ಏನಾಗೈತ ಏನು ಮಾಡ್ರೆ ಏನು ಆಸೆ ಕಟ್ಟಿಬಿಟ್ಟು
ಆಸೆ ಅಂತ ಎಲ್ಲಿಂದ ಬಂತು? ಎಣ್ಣ. ಆ ಎಣ್ಣೆ ಎಲ್ಲಿಂದ ಬಂತು? ಮನಸ್ಸು ಒಂದು ಬದಿಯಾಯ್ತು. ಆ ಎಣ್ಣ ಉರುವಾಗುದಾರ கடைசி ரோட்ல நீ உடம்பு எத்திட்டா ಈಗ ಈ ಉಸುರು ಈ ಒಡಂಬು ಹೋಯ್ತಂದ್ರೆ ஏதாவது எண்ணம் வந்துடுமா, ஏதாவது செயல் ಮಾಡೋದು ಒಂದು ಮಾಡ ಉಸುರು ಈ ಒಡಂಬು ಸಣ್ಣತ್ತ ಅದಕ್ಕೆ ಮದಿಪ್ಪು, ಅದು ಶಿವ ಮಾಡುನತ್ತ ಇದು ಈ ಜೀವನ ಆಡದೆ. ಈ ಶಿವ ಮೊರಸ ಹೋಯ್ಬ್ಲೆ ಸವಂ ಅದು ಒಂದಿಲ್ಲ ಅದು ಹೆಣ ಆಲೆ ಇದು ಎತ್ತು ಹೆಂಗಿರಾಂಬ ಪರಿಶೀಲನೆಗೆ ನಂಗೆ ಆಡವ ಇದನ್ನ ವಿಚಾರ ಮಾಡಿ ವಿವೇಕ ಒಳ್ಳೆ ಇದನೊಗೆ ಬುದ್ಧಿಯ ಬೀತು ನಂಗೆ ಎಲ್ಲಾ ವಿಷಯ ಬರುವುದು. ಇದನ್ನತ್ತ ಬ್ರಹ್ಮಭೂತಂ பிரசன்னாத்மா நா சோச்சதி நா காங்ஷதி. அப்புறம் சொல்ற பிரம்மபூதம் ಈ ನೆಲೆ ಇವಾಗ ಎದರ ಪತಿ ಕವಲೆಯೂ ಪಡಾರು, ಎದರ ಪತಿ ಕವಲೆಯೂ ಪಡಾರು, ಎದರ ಮೇಲೆಯೂ ಆಸೆಯೂ ಪಡಾರು. ನಾ ಸೋಚತಿ ಇದಲ್ಲ ಅವೇ ಅವಕ್ಕೆ ಸತ್ತುಟ್ರ ಇವಕ್ಕೆ ಸತ್ತುಟ್ರ ಸಾವು ಬಂದ್ರೆ ನನ್ ಕವತ ಅವು ಬಣ್ಣ ಅಲ್ಲದ ಆತ್ಮಗತ ಅಳಿಮೆ ಇದೆಯೇ, ಆತ್ಮಗತ ಅಳಿಮೆ ಇದೆಯೇ. ನಂಗೆ ಸತ್ತುಟ್ಟ ಹತ್ತುಟ್ಟ ಸರಿ ಹತ್ತನೇ ದರವ ಒಳ್ಳೆ ವಾಸನೆ ಮಾಡಿದೆ. ನಂಗ ಈ ಕುಟುಂಬ ಹುಟ್ಟಿದ ನಂಗ ಹೆತ್ತಪ್ಪ ಮಕ್ಕ ಮುತ್ತಪ್ಪ ಮಕ್ಕ ಅಯ್ಯ ಎತ್ತೆ ಎಲ್ಲ ಹೊರಟ್ರು. ನಂಗೆ ತಿನ್ನದಿದ್ದವ ಕುಡಿಯೋದಿದ್ದವ ಇಲ್ಲ ನಂಗೆ ಜೋಲಿ ಎಲ್ಲ ಮಾಡೋದಿದ್ದವ ಆಡವ ಇದೆ ನಾ ಅವ್ವ ಬಡ ಅಂತ ಇವಲೆ ಗವ ತುಂಬಿದ ಗವನ ತಿಪ್ಪುದು ಆಲೆ ಪುರಿಂಜಿದಕ್ಕೆ ಎತ್ತ ತೊಂಡ್ರಾದ್ರೆ ಅವಕ್ಕ ಒಂದು ಒಡಲ್ ಎತ್ತಿ ಬಂದ್ರು. ಈ ಕುಟುಂಬನ ಹುಟ್ಟಿದ್ರು. ಆ ಆತ್ಮ ಅಳಿವಿಲ್ಲ, ಅದು ಪಿತೃಲೋಕವೋ ಇನ್ನೊಂದು ಜನ್ಮ ಎತ್ತಿರ ಆಲೆ ಈ ಈ ಮಾಯ ಕಟ್ಟೆ ಮಣ್ಣು ಹೊಟ್ಟ ಶಿವ ಕೊಟ್ಟ ಪಾದ ಶಿವನು ಶಿವ ಕೊಟ್ಟ ಶಿವನು ಶಿವಪಾದ ವಹಿಸಿಟ್ಟು ನಂಗೆ ಕರುವರ್ಚನ ಅದಂತೆ ಇಲ್ಲ. ಅದೇನರ್ಥ ಎದು ಶಿವ ಕೊಟ್ಟ ಶಿವನು ಶಿವಪಾದ ವಹಿಸಿಟ್ಟು ಅಂದ್ರೆ ಏನರ್ಥ? ಆಗ ಆ ಶಿವನ ಓಸಡುವ ತನ್ಮೆಯಿಂದ ಈ ಮಾಯಿದ ಕಟ್ಟೆ ಇಲ್ಲಿ ಹೆಂಗಿ ನಟದೆ ಆಲೆ ಆ ಮಾಯಿದ ಕಟ್ಟೆಯ ಉಣರ್ದವನೆ ಅದು ಸೋಕಾನ ಉಣರ್ವ ನಂಗೆ ತಪ್ಪುದಾಯ್ತ ಹೋಗಾಸು ಉಸಿರಾಡದೆ. ನಂಗೆ ಆ ದೇವಿಗ ಆನಂದವ ಅನುಭವಿಸೋದಾಯ್ತ ಇನ್ನು ಒಡಲೆತ್ತಿ ಬಂದ ಬರು ತಿಂದು ಕುಡಿತು ಎಲ್ಲ ಈ ಒಡಂಬಗೆಲ್ಲ ಅನುಭವಿಸೋದು ಬರ್ತಿಲ್ಲ. ಅತ್ತ ಅನುಭವಿಸಿದ್ರೆ ತಿರುಗಿ ಅನುಭವಿಸಿನೇ ಇರ್ತಿತ್ತು. ನಾ ಬರ್ನ ಇದಕ್ಕೆ ಒಳ್ಳೆ ಒರುಗುತ್ತ ನನಗೆ ಜೋಡಿ ಇದ್ರೆ ಒಂದು ಪನಿ ಕರಡಿಯ ಒಡಬತ್ತ ಆಡ್ತಿದ್ದೀರಿ ಸಿಕ್ಕಿರ ಅಪಾಯ ಒಂದೆರಡು ಪೆರವಿ ನೋಡಿ ಇಲ್ಲ ಒಳಗೆ ತಿದ್ದನೇ ಬಂದ್ರೆ ಒಂದು ಹಂದಿ ಮಾಕತ್ತ ಹಂದಿ ಪಿರವಿ ತಿತ್ತಿನ ಹಂದಿ ಪಿರವಿ ಆ ಕರಡಿ ಪಿರವಿ ಎಲ್ಲ ತಾಂಟಿದ ಈ ಉಯರ್ನ ಮನುಷ್ಯ ಪಿರವಿ ಸಿಕ್ಕಿತ್ತಡದೆ. ಅದನ್ನ ಮೂದೇವತೆ ಯಾರ ನಿನ್ನ ಎಣ್ಣತ ನಿನ್ನ ವಿಧಿ ಉರುವಾಗಿ ತಡದೆ ನಿನ್ನ ಎಣ್ಣವ ಒಳ್ಳಂಗೆ ನೀ ಅದನ್ನು ನೋಡು, ಅದನ್ನು ಗೆಮಂಚು ಕೂರ್ಮಿಯ ಸಿಲ ವಿಷಯ ಗೆಮಂಚಿನ ಅವಕ್ಕೆ ಎತ್ತಿದ್ದಾರೆ ಉದ್ದ ಇದ್ದಾರೆ ಮೊಣ್ಣೆ ಇದ್ದಾರಿಯಾ ಅತ್ತಿದ್ದಾರೆ ನಂಗೆ ಎಣ್ಣವ ನಂಗೆ ಒಳ್ಳಂಗೆ ಗೆಮಂಚಿನವ ನಂಗೆ ಈ ಹೊರಾಸ್ ನೋಡಿಂದ ನಂಗೆ ಹೋಗಾಸ್ ನೋಡು ಬುದ್ಧ ಕೃಷ್ಣ ಪರಮಾತ್ಮನ ಉದ್ದೇಶ ಎಲ್ಲ ಹೊರಾಸ್ ನೋಡಿಂದ ಅವಕ್ಕೆ ಬೆಳ್ಳೆ ಕಪ್ಪು ಹಣಗಾರ ಇವಕ್ಕೆ ಅವಕ್ಕೆ ನಡವಳಿಕೆ ಎತ್ತಡದೆ ಏನೋ ನೋಡ್ಲ ಒಳ್ಳಂಗೆ ಗೆಮಚಿಯಾರವ ಏನೋ ನೋಡ್ಲೆಗನಾರವ ಮರ್ಯಾದೆ ಮಾಡಿಯಾರವ ಎಲ್ಲ ನಂಗೆ ಪೋಕೆಲ್ಲ ಹೊರಾಸ್ ಅಡದೆ ಅದೆಲ್ಲ ಮಾಡೋದ್ರೆ ನಂಗೆ ಕೋಪ ಬಂದಲ್ಲ. ನೋಡಿದ್ರು ನೆಗೆದ್ರು ಸಾಯಿ ನಿವಾಸನಾಗೆ ಒಳ್ಳೆ ತಮ್ಮಕ್ಕೆ ಬಂದವನಿಗೆ ಕಾಫಿ ಕುಡಿದ್ರು ಒಳ್ಳೆ ಮಾಡೋದನ್ನೇ ನಂಗೆ ಕೋಪ ಬಂದ್ಬಿಟ್ರು. ಒಂದು ಮರ್ಯಾದೆ ಇಲ್ಲ ತನಕ ಮಟ್ಟು ಮರ್ಯಾದೆ ಇರೋಕ ಹಾಗೇನಿರ್ತಾರೆ ನಂಗೆ ಹೊರಾಸೆ ಅದೆಲ್ಲ ಮಾಡುದು ಗಮನ ಎಲ್ಲವೇ ದೇವರು ನೋಡ ಎಲ್ಲ ಕೈಗೆತ್ತಿ ಮುಗುವುದು ಎಲ್ಲ ಒಳ್ಳೆ ನೆಲಗೆತ್ತಿ ನೊಪ್ಪದು ಆ ಉಣರ್ವುನಾಗ ಇಬ್ಬದು ಅದನ್ನೆಲ್ಲ ಮಾಡಬೇಡ ದೇವುಲೆ ಅಲ್ಲ ನಿನ್ನ ಎಣ್ಣವ ಗೆಂಚು. ಯಾಕಂದ್ರೆ ನಿನ್ನ ಎಣ್ಣತ್ತ ನಿನ್ನ ವಿಧಿಯ ಮಾರಿ ತಡದೆ, ನಿನ್ನ ಎಣ್ಣತ್ತ ನಿನ್ನ ಬಳಕವ ಮಾರವಾರ, ನಿನ್ನ ಎಣ್ಣತ್ತ ನಿನಗೆ ಬೇರೆ ವಾರತಿಯ ಬರವಾರ, ನಿನ್ನ ಎಣ್ಣತ್ತ ಒಂದು ಸಯಲ ಮಾರಿ ನಿನ್ನ ವಿಧಿಗೋ ಶಿಕ್ಷವಾರ, ನಿನ್ನ ಎಣ್ಣತ್ತ ನಿನ್ನ ವಿಧಿಯ ಮಾತವೋರ, ನಿನ್ನ ಎಣ್ಣತ್ತ ನಿನ್ನ ವಿಧಿ ಆಯ್ತಲ್ಲದೆ, ನಿನ್ನ ಎಣ್ಣತ್ತ ನಿನ್ನ ವಿಧಿಯ ತೀರ್ತಿರ, ನಿನ್ನ ಎಣ್ಣತ್ತ ನಿನ್ನ ವಿಧಿಯ ಅಳಿಚಿರ. ವಿಧಿ ಅಳಿಚುನೆ ಮುಕ್ತಿ, ವಿಧಿಯ ತಿರುತ್ತನೆ ಒಳ್ಳೆಯ ಒಂದು ದೈವದಿದೆ ಆ ನೆಲೆ ತೀರುತ್ತಾರೆ. ಇದು ಹೊರಾಸು ಸುற்றுಪರ ಸೂಳರು ಹೊರಾಸು ನಿನ್ನ ಬಾದಿ ಪಡಂಜಾನೆಗೆ ನೀವೊಂದು ಕವಚವ ಉರುವಾಕು ಅತ್ತವ ಭಕ್ತಿ ಮಾಡು, ಅತ್ತ ಪರಾಭಕ್ತಿ ಆ ಭಕ್ತಿ ಮಾಡುವುದೇ ಬ್ರಹ್ಮಭೂತಂ ಪ್ರಸನ್ನಾತ್ಮ. ಆ ನೆಲೆ ಬಗ್ಗೆ ಎಂದೂ ಪ್ರಸನ್ನ ಸಂತೋಷವಾಗಿದ್ದಾರೆ. ನಾ ಸೋಚತಿ ನಾ ಕಾಂಕ್ಷತಿ. ಅವಾಗ ಈ ಕವಲೆಯೂ ಇಲ್ಲ, ಎದುರ ಬಗ್ಗೆ ಆಸೆಯೂ ಇಲ್ಲ. ಈ ದಾರುವುದು ಅವರ ಪುಣ್ಪಡುತ್ತದೆ ಮುಡಿಯ ತರಾದು ಪುಣ್ಪಡ್ತಿಲ್ಲ ಕೂಡ ಅವಕ್ಕೆ ಅದು ಮನಸ್ಸು ಅವಕ್ಕೆ ಆಳುವಾಗ ಸಮನಿಲೆ ಐತಳದು ಅವಾಗ ಬಾಧಿಚ್ಚ ಅದನ್ನೇಟಿ ಸಮ ಸರ್ವೇಶು ಭೂತೇಶು ಮದ್ಭಕ್ತಿ ಪರಂ ಲಾಭ. ಮದ್ಭಕ್ತಿ ಪರಂ ಲಾಭ ಅದಂದ್ರೆ ಸಮ ಸರ್ವೇಶು ಭೂತೇಶು ಅಪರ ಮುಖ್ಯವಾದ ಆ ನೆಲೆ ಇಬ್ಬಕ್ರ ಗುಣಾದಿಸಿ ಏನಂದ್ರೆ ಅತ್ತವ ನೆಲೆ ಇಬ್ಬಕ್ಕ ಅಣಗಾರು ಬಂದಲ್ಲಿ ಸರಿ, ಎಡಗಾರು ಬಂದಲ್ಲಿ ಸರಿ, ಬೆಳ್ಳೆ ಬೋಕ ಬಂದಲ್ಲಿ ಸರಿ, ಕಪ್ಪು ಬೋಕ ಬಂದಲ್ಲಿ ಸರಿ, ಉದ್ದೆ ಬೋಕ ಬಂದಲ್ಲಿ ಸರಿ, ಮೊಣ್ಣೆ ಬೋಕ ಬಂದಲ್ಲಿ ಸರಿ, ಅವಕ್ಕೆಲ್ಲ ಸಮ. ಒಂದು ಹಾತೈತಲಿ ಸರಿ,
ಆನೆ ಇದ್ದಲ್ಲಿ ಸರಿ, ಇರುಪಿದ್ದಲ್ಲಿ ಸರಿ, ಒಂದು ಹಾವು ಇದ್ದಲ್ಲಿ ಸರಿ, ಎಲ್ಲ ಸೋಂಬಿ ಅಂತವರೇಳಿದ್ದಾರೆ. ಎಲ್ಲವೂ ಸೋಂಬಿತಿದ್ದಾರೆ. ಎಲ್ಲವೇ ಒಂದು ಕೊನ ಆತ್ಮ, ದೇವರನ್ನ ಪರಮಾತ್ಮನ ಅಂಗವಾಡದೆ ಒಂದೊಂದು ಜೀವಾತ್ಮ. ಅವಾಗ ಸಮ ಸರ್ವೇಶು ಭೂತೇಶು, ಈ ಗುಣ ಎಲ್ಲ ಅಡಗ ನೋಡಿದ್ರು. ಇದನ್ನ ಗುಣ ಅದೇ ನಂಗೆ ಬರ್ಚಿಲತ್ತ, ನಂಗೆ ಆ ನೆಲೆ ಇತ್ತ. ಬ್ರಹ್ಮ ಜ್ಞಾನಿಯ ಬ್ರಹ್ಮ ವಿದ್ಯೆ ಉಣರ್ದ ನೆಲೆ ಇರುವಾಗ ನಂಗೆ ಇದ್ದ. ಎಲ್ಲ ಸಮ, ಎಲ್ಲ ಸಮ ಆಸಕ್ತ. ನಂಗೆ ಈಗ ಆನೆ ದೊಡ್ಡ ಉರುವಾದಿಗೆ ಒಂದು ಇರುಪು ಅಲ್ಲ, ಆ ಇರುಪು ಆತ್ಮದಾನ. ಈಗ ಆನೆ ಯಾರ ಒಂದೊಂದು ಪಿರಡಿ ಎತ್ತಿ ಅದು ಆನೆ ಒಡಂಬು ಸಿಕ್ಕಿರ, ಈ ಪಿರವಿನ ಇರುಪು ಒಡಂಬು ಸಿಕ್ಕಿತಡದೆ ಸಿಕ್ಕಿರ. ಆ ಆನೆ ಒಡಂಬು ತಾಂಡಿದ್ದ ಮನುಷ್ಯ ಒಡಂಬು ಸಿಕ್ಕಿರ, ಆರಾಮದ ಅರಿವು ಸಿಕ್ಕಿರ, ನಂಗೆ ಅರಬ ಅರಿವು ಸಿಕ್ಕಿರ, ನಾನು ಜ್ಞಾನವೂ ಸಿಕ್ಕಿರ. ಅಪ್ಪ ಸೋಕೆ ಬ್ರಹ್ಮಭೂತಂ ಸರ್ವೇ, ಬ್ರಹ್ಮಭೂತಂ ಪ್ರಸನ್ನಾತ್ಮ ಸಮ ಸರ್ವೇಶು ಭೂತೇಶು ಮದ್ಭಕ್ತಿ ಪರಂ ಲಾಭಂ. ಇತ್ತ ಭಕ್ತಿ ಈ ನೆಲೆ ಇಬ್ಬವಾಗ ಎಲ್ಲಾನು ಎನ್ನವ ನೋಡುವಾಗ ಭಕ್ತಿ ಮಾಡೋದು ಅದು ಉಯರ್ந்த ಭಕ್ತಿ. ಮರ್ಜಿ ಗುಡಿಗೆ ಹೋಗಿ ಪೂಜೆ ಮಾಡಿ ಗೆಡ್ಡ ಮಾಡಿ ಆಟಿ ಊದಬತ್ತಿ ಕಚ್ಚಿ ಎಲ್ಲರೂ ಸ್ವಾಮಿ ನೋಡಿದ್ರು ಇನ್ನೇನ್ ತನಿ ಪೂಜೆ ಮಾಡೋದು, ಏನ ನಾಮ ವೇಗುದು, ಎತ್ತಿನ ದೇವರ ಕೊರ್ಚುದು ಒಂದು ದಿನ ಆ ನೆಲೆ ತೆಯ್ಯಾರ. ಅವಕ್ಕೆ ಎಲ್ಲಾನು ಸೌಮ್ಯ ನೋಡುವಾಗ ಇನ್ನು ಅವಕ್ ಈ ನೆಲೆ ಎಲ್ಲ ಕಡದು ಆ ನೆಲೆ ಅಡದುಗಾಯ್ತಾ ನಂಗೆ ಪೂಜೆ ಮಾಡೋದು, ಪುರಸ್ಕಾರ ಮಾಡೋದು, ನಾಮ ವೇಗೋದು, ಭಜನೆ ಪಾಡುದು, ಭಜನೆಯ ಹೊರಡುದು, ಒಳ್ಳೆಯ ಸ್ವರ್ಪಡಿವ ಕೇಪದು, ಈ ವಿಷಯ ಎಲ್ಲವ ಆ ನೆಲೆಗಾಯ್ತಾ. ಆ ನೆಲೆ ಅಡಚಿದಿಂದಾಡು ಒಂದಿಲ್ಲ ಎಲ್ಲಾ ನಮಗೆ ದೇವರ ನೋಡಿಟ್ಟಿಲ್ಲ. ಅದಿಂದಾಡು ಅವಕ್ಕೆ ಭಕ್ತಿಯು ಅದುತ ಉಯರ್ந்த ಭಕ್ತಿ, ಪರಾಭಕ್ತಿ. ಇದನ್ನೂ ಕೇತು ನೋಡಾದ ಭಕ್ತಿ. ದೇವರು ಸಾರೆ ದೇವರ ಮಟ್ಟು ಕೆಂಪ ಭಕ್ತಿ, ಎಲ್ಲ ಎಡೆಯು ದೇವರ ಮಟ್ಟು ನೋಡುವ ಭಕ್ತಿ, ಅನನ್ಯ ಭಕ್ತಿ, ಉತ್ತಮ ಭಕ್ತಿ, ಉಯರ್ந்த ಭಕ್ತಿ. ಅರ್ಥವ ಭಕ್ತಿ ಅಂತ ಮಾಡು. ಈಗ ಇಟ್ಟು அடுத்த 2-3 ಶ್ಲೋಕನಾಗೆ ಎನ್ನ ನೆನಪನೋಗಿ ಎನ್ನವ ಕೊರ್ಚಿನೆ ಅದೇ ಮಳ್ಳ ಈ ನೆಲೆ ಸಿಕ್ಕಿಟ್ರ. ಈಗ ಅರ್ಜುನ ಕೇಳ್ವಿ ಏನಂದ್ರೆ ಇತ್ತ ನೆಲೆ ಏನಾಯ್ತಿರ್ಬೋದು ಏನಂತ ನೋಡುದು ಮುಡಿವಿಲ್ಲ. ಆ ಕಡೆ ಏನಾಗ ದ್ರೋಗ ಮಾಡಿದಕ್ಕ ಏನ ಕಣ್ಣುತ್ತಾರ, ಉಪದ್ರ ಮಾಡಿದಕ್ಕ ಏನ ಕಣ್ಣುತ್ತಾರ. ಎಲ್ಲಾನು ಎನ್ನ ಮಾಡು, ನೀ ಸೈಲು ಮಾಡ್ಲೇ ಅಂತ ಎಲ್ಲಾ ಸೈಲು ಮಾಡು. ನಿನಗೋಸಿದ್ದು ನಾ ತಾ ಮಾಡ್ನೆಂಬ ಅದನ್ನು ಮಾಡು. ನಾ ಎದನ್ನೂ ಮಾಡುದಿಲ್ಲ, ನಾ ಎದನ್ನೂ ಅನುಭವಿಸುದಿಲ್ಲ ಆ ಉಣರ್ವಣ ಮಾಡು. ಈ ಧರ್ಮದ ಪೋರತೆ ಚಿಟ್ಟಾಕು ಒಂದು ಕೃಷ್ಣ ಪರಮಾತ್ಮ ಅಯ್ಯಾರ. ಆಗ ಅದು ಏನಯ್ಯಾರ அடுத்த 3 ಶ್ಲೋಕನ ಅಂತೀವಿ. ಎನ್ನ ನೆನಪಿನೋಗಿ ಇರುವನು, ಎನ್ನ ನೆನಪಿನೋಗಿ ಇರುವುದು ಅವಕ್ಕೆ ಮನಸ್ಸ ಕಟ್ಟುಪಡುತ್ತದು. ಯಾಕಂದ್ರೆ ಈ ಮಾಯೆ ನಾ ಉರುವಾಗಿದ್ದ ಶಕ್ತಿ ಅವಕ್ಕೆ ಬೇರೆ ಪಕ್ಕ ತೆಗೆದು ಇಟ್ರ. ಸೋಮಿಗೆ ಅವನ ಒಪ್ಪನತ್ತ ಸೋಮಬಾಣಗೆ ಅವನ ಬಂದುಬಿಟ್ರ. ಅದೇ ಎತ್ತಿಯ ಕೊರ್ಚುವ ಅಂದಲ್ತ ಮಾಮಿಸ ತಿಮ್ಮನಂಗ ಇಟ್ರ. ಮಾಮಿಸ ಇದೆಲ್ಲ ಅರಿಯಾಮೆನಂಗ ಬಂದುಬಿಟ್ರ. ಅದನ್ನಂತ ಈ ನಾ ದೇವರ ಉಣರ್ದುಂದಲೇ ಈ 4 ವಿಷಯ ಬಿಡು ಐತದೆ. ಈ ಕುಡಿ ಪಳಕವ ಬಿಡುದು, ಈ ಮಾಮಿಸ ತಿನ್ನಾದಿಪ್ಪದು, ಇದೆಲ್ಲ ನಂಗೆ ಗೋಲ್ಸೋಡುವ ಹೋಗಸಡುವ ಅರಕ ಗುಣವ ನಂಗೆ ಎತ್ತಿ ಬಂದುಬಿಟ್ರು. ಅದನ್ನ ತಿಂದಲ್ತ ಏನೋ ಸ್ವಾಮಿ, ನಾನು ತಿನ್ನಾದಿದ್ದಲೇ ನಿಂಗೆ ಸ್ವಾಮಿ, ಅವನು ತಿಂದಲ್ತ ಏನೋ ಸ್ವಾಮಿ ಅಂತ ತಿನ್ನದಿದ್ದಲೇ ನಿಂಗೆ ಸ್ವಾಮಿ, ತಿನ್ನಾದಿದ್ದಲೇ ಸ್ವಾಮಿ, ಕುಡಿಯಾದಿದ್ದಲೇ ಸ್ವಾಮಿ, ಗಬ ತುಂಬಿದ್ರಲ್ಲೇ ಇದ್ದೇ ಸ್ವಾಮಿ. ಇದು ಹೆತ್ತೆ ಏನೋ ಎಡೆ ಈ ಒಡಂಬೆ ಗುಡಿ ಮನೆ ಈ ಮೈಯಿಗೆ ಅರಸಬೇಕಪ್ಪ ನಂಗ. ಈ ಮೈಯ ನಂಗೆ ಎತ್ತ ಬಿಪ್ಪದು ಅರಿಯುತ್ತಾನೆ, ಈ ಮೈಯ ಎತ್ತ ಶುದ್ಧ ಮಾಡೋದು ಅರಿಯುತ್ತಾನೆ, ಈ ಮೈಯ ಎಪ್ಪದು ಮನಸ್ಸು ಅದನ್ನ ಎತ್ತ ಕಟ್ಟುಪಡಿಸುವುದು ಅರಿಯುತ್ತಾನೆ. ಒಂದು ಪಕ್ಕ ಇತ್ತು ಭಕ್ತಿಯು ಮಾಡ, ಒಂದು ಪಕ್ಕ ಎಲ್ಲ ತಪ್ಪು ಮಾಡಿದ್ದ. ಇದು ಎತ್ತಾರ ಅಂದ್ರೆ ಎಲ್ಲಿಗೂ ಸೇರ. 2 ಪಕ್ಕ 2 ಕಾಲು ಬಿತ್ತಂಗೆ, ಅಗಟ ಕಾಲು ಬಿತ್ತಂಗೆ. ಆದ್ರೆ ನಂಗವ ಒಂದು ಪ್ರಯೋಜನ ಇಲ್ಲದ ಮಾಡಿಸಿಟ್ರ. ಇದರಂತೆ ಒಳುಕ ಇಲ್ಲದ ಭಕ್ತಿ ಉಯರ್ವಾನ ನೆಲೆಯವೇ ತರ. ಏದೋ ಕುನ ವಿಷಯವ ದೇವರು ನಂಗೆ ನೆರವೇತಿ ತಂದಾಡ್ತವರ ಒಳುಕಿಲ್ಲದ ಭಕ್ತಿ ಆ ನೆರವೇತಾರ. ಇದನ್ನ ಪಾಡಿ ತಿರುಗಿ ಎಂಬುದನ್ನ ದಯಮಾಡಿ ಅದನ್ನು ಮಾಡಬಿಡಿ. ಮಾಡ್ರೆ ನಂಗೆಗೋಸು ಸೋಮ ಮಾಡಿಕೊಡ್ಬೇನೆ, ನಂಗೆಗೋಸು ಗುಣದಿಸಿಯ ಮಾರ್ರ ನಮ್ಮ ವಿಷಯ ಬಂದ್ರೆ ಹೋಗಸಡುವ ಅಮಾಯಿ, ಅದು ನಂಗೆ ಹೋಗಸಡುವ ಅಹಂಕಾರ ವ್ಯತಿ ಬಂದ್ರ ಮಾಮಿ ಸತ್ಯಮನ ಒಂದು ಜೀವ ಎಲ್ಲಾ ಜೀವರಾಶಿ ಸೋಮಿತದೆ. ಒಡನೆ ಕಾಯಿ ಕಿರಿಯ ಸೋಮಿತ ಅಂತ ಇರಬೇಡಿ, ಅದು ಸೋಮಿತ ಅಲ್ಲ. ನಂಗೆ ಆ ಸ್ವಾಮಿ ತಿನ್ನಲ್ತಾ ಎಲ್ಲಾ ಎಡೆಯ ಸ್ವಾಮಿ ಇದ್ದಾರೆ. ಆ ಸ್ವಾಮಿ ತಿನ್ನಲ್ತಾ ಈ ಒಡಲ್ ಮಾಡ್ಬೋದು ಮಾಡಿದ್ರೆ ಅದಕ್ಕಾಗಿಯೇ ನಂಗೆ ತಂದ ಆ ಸಾತ್ವಿಕ ಭೋಜನ ಅಂತ ಅದು ಅದಾದ್ರೆ ಆ ಉಣರ್ವನಾಗಿ ಇಬ್ಬರುಂದಲೇ ಈ ನೆಲೆಯ ನೀ ಮಾಡು ಮನಸ್ಸ ಕಟ್ಟುಪಡುತ್ತು. ಈ ಮನಸ್ಸುಗೋಸು ಈ ಅಂತಃಕರಣ ನಾವು ಕಡದೆ ಅದನ್ನ ಪ್ರತಿನಿಧಿಗಾರ. ಒಂದು ಮನಸ್ಸು, ಒಂದು ಬುದ್ಧಿ, ಒಂದು ಚಿತ್ತ, ಒಂದು ಅಹಂಕಾರ ಮನೆ ಈ ಒಡಂಬವೇ ತಪ್ಪ. ನಾ ಒಡಂಬು ಅಡಿಯಾಳ ಓವೇನ ಪತಿ ತಪ್ಪ ನೆಚ್ಚಿಟ್ಟವ್ರಿ ಓವೇನ ಗೌರವೇನ ಗೌರವ ಎಲ್ಲ
ಇದೆಲ್ಲ ಒಂದು ವಿಧನಗೆ ಇದೆಲ್ಲ ನಿರಂತರ ಅಲ್ಲ. ಈ ಒಡಂಬೊಮ್ಮನೆ ನಿರಂತರ ಅಲ್ಲ. ನಂಗೆ ಅರದ ಹುಟ್ಲೆ ಸಾವುದು ಹುಟ್ಟದ ಪೈ ಸಾವುದು ರಜಾದ ಅರದ ಆ ನಿದ್ದಲೆಯೋ ಈ ಆತ್ಮ ವರ್ಗಾಯ್ತಾ ನಂಗೆ ಪಿರವಿ ಸಿಕ್ಕಿತಡದೆ. ಅದು ನಮಗೆ ಈ ಭಕ್ತಿ ಮಾಡೋ ಒಂದು ಕೊರಡಗೆ ಆ ವಾಕ್ಯ ಸಿಕ್ಕಿತಡದೆ. ಇದನ್ನ ನಂಗೆ பயன்படுத்தி ಆ ನೆಲೆ ಅಡಚದು ಅದಂತ ತೆಗೆಯಾರ. ಈ ಮನಸ್ಸು ಎಣ್ಣಗಳಿನ್ ಕೂಟಾಡದೆ ಈ ಎಣ್ಣ ಒಳ್ಳೆ ಎಣ್ಣವ ಕೆಟ್ಟ ಎಣ್ಣವ ಅಂದು ಈ ಬುದ್ಧಿತ ಅದನ್ನ ಪಗುತ್ತರಿವು ಮಾಡಿ ಪಗುಪಾಯಿವು ಮಾಡಿ ನಂಗೆ செயல்படுத்துதோ. ಈ ಅಹಂಕಾರ ಏನಂದ್ರೆ ನಂಗವ ಈ ಒಡಂಬು ಅಡೆಯಾಳ ಪಡ್ತಿರ್ತದೆ. ಆ ಒಂದು ವಿಷಯ ಏನಂದ್ರೆ ಈ ಬುದ್ಧಿತ ಒಳ್ಳೆಯ ಮನಸ್ಸು ಕಾರಣ. ಈ ಬುದ್ಧಿತ ಕೆಟ್ಟ ಚಿಂತನೆಯೂ செயல்படுತ್ತೀರ. ಈ ಬುದ್ಧಿತ ನಾನಂದು ಏಸಿ ಬಿದ್ರ. ಆಗ ಕೆಟ್ಟದು ಮಾಡೋದು ಬುದ್ಧಿತ. ನಂಗೆ ಒಳ್ಳೆಯ ಬುದ್ಧಿ ಕೂಸುವವನಿಗೆ ನಂಗೆ ನೆಚ್ಚಿನ ಬುದ್ಧಿ ಒಳ್ಳೇದವರಿಗೆ ಒಳ್ಳೆ ನಡೆದ್ರೆ ಎಲ್ಲ ಮರೆಯುತ್ತಾನ. ಬುದ್ಧಿ ಮನೆ ಬುದ್ಧಿ ಕೂಸುವ ಒಳ್ಳೆ ಬುದ್ಧಿಯ செயல்படுத்திದ್ರೆ ಒಳ್ಳೆ ಎಣ್ಣವ செயல்படுத்திನ ಅಂತ ಬುದ್ಧಿ ಅದನ್ನ ತಿಳಿಬೈದಾರ. ಬುದ್ಧಿಯ ಕೊಂಡು ನೀ ಮನಸ್ಸ ಕಟ್ಟುಪಡಿಸಿ ನಿನ್ನ ಅಹಂಕಾರವ ಅಳಿಸಿ ನಿನ್ನ ಚಿಂತನೆಯ ಎಣ್ಣವ ಶುದ್ಧ ಮಾಡಿ ಅದನ್ನ ಪ್ರಕಾರ வாழ்ந்து ಬಾ. ಬುದ್ಧಿ ದೊಡ್ಡ ಆಯುಧವಾಗಿದೆ. ಇದು ಸೂಕ್ಷ್ಮವಾದ ವಿಷಯ. ಒಂದು ಎಣ್ಣ ಬಬ್ಬನೇ ಒಳ್ಳೆ ಎಣ್ಣವಾ ಕೆಟ್ಟ ಎಣ್ಣವ ಏಕೆನಗ ಮೇಲೆ ಒಟಕಿಸಿ ಬಂತು, ಏಕೆನಗ ಮೇಲೆ ಬೆರುಕು ಬಂತು, ಅವಕ್ಕ ಇನ್ನ ಮೇಲೆ ಬೆರುಕು ತೋರಿಸಲಿಯೋ, ಅವಕ್ಕ ನಾವು ಉಪದ್ರ ಮಾಡಲಿಯೋ, ಅವಕ್ಕ ಇನ್ನ ಮೇಲೆ ಒಟಕಿಸಿ ಬಿದ್ದಲಿಯೋ, ಅವಕ್ಕ ನಾವು ಕೇವಲ ಮಾಡಲಿಯೋ ಏನಾಗೇಕಂತ ನೋಡುತ್ತೋ. ಆಗ ನಾನು ಅದನ್ನು ಮಾಡಲಿ, ನಾನು ಅದೇ ನೆಲೆಗಳಿದ್ದೆ. ಏನಗೂ ಅವಕ್ಕೂ ಏನೇ ವ್ಯತ್ಯಾಸ ಆಗದೆ. ಏಕೆ ನನಗೆ ದೇವರ ಗಮ ಕಟ್ಟು ನಡೆದೆ ದೇವರನ್ನ ಉಣರ್ದಾಯ್ತ ನಾನು ಪಿರವಿಯದಾಗ ಅತ್ತಂತು ಏನಾಗಿ ಏನ ತಾಳ್ವು ಮನಪಾಣ ಬಂತಡದೆ, ಏನಾಗಿ ಉಯರ್ವಾರ ಮನಪಾಣ ಬಂತಡದೆ. ಎರಡೂ ತಪ್ಪತ್ತ. ತಾಳ್ವು ಮನಪಾಣ್ವಿಯೋ ಅಹಂಕಾರತ ಉಯರ್ದ ಮನಪಾಣ ಎನ್ನಂತ ಎಲ್ಲ ನಡೆದಾರ ಅತ್ತನೇ ಇಲ್ಲಿಯೋ ಅದು ಮಹಾ ತಪ್ಪು. ನಾನು ಒಂದು ಮುಡಿಯ ನಾ ಪ್ರಯೋಜನ ಇಲ್ಲ ಆತದ ಇಲ್ಲಿಯೂ ತಪ್ಪು. ಏನರ್ಥ ಎನ್ನಾನು ಒಂದು ಮುಡಿಯಾಗಲ್ಲ ಅಲ್ಲಿಯೂ ಪುನಃ ಅಹಂಕಾರ ಇಡದೆ. ಎನ್ನ ಅಂತ ಮುಡಿದ್ರಾಗಲ್ಲ ಅದು ಅಹಂಕಾರದ ಎಲ್ಲ ಅನುಭವಿಸಿದ್ದು ದೇವರು ನೋಡಿದ್ನ. ದೇವರೇ ನಮಗೆ ಏಕಿಟ್ಟಾರ. ಈ ತನ್ಮೇಲೆ ಮತ್ತೆ ಕೃಷ್ಣ ಪರಮಾತ್ಮ ಇರುವುದರ ಅರ್ಜುನ ಅದು ತಪ್ಪರ ಮುಖ್ಯವಾದ. ಇದುಗ ಮುಖ್ಯವಾಗಿ ತನ್ಮೆ ನಿಬ್ಬುದು ಏನ ಕಾರಣ ಬುದ್ಧಿ ದ್ರಿತ್ತ ಅತ್ತಂತೆ ಎರ ಬುದ್ಧಿ ಯೋಗನಗ ಮಾಡು. ಬುದ್ಧಿ ಕೂಡ ನೀಡಬೇಕು. ಯೋಗ ಅಂದ್ರೆ ಇದು ನೆರೆಯ ಕೈ ಕಾಲು ತೂಗುದು, ಹತ್ತು ಎಕ್ಸರ್ಸೈಸ್ ಮಾಡುದು, ಪುನಃ ಉಡಲ್ ಪೇರ್ಚಿ, ಅದು ಯೋಗ ಅಲ್ಲ. ಅದು ಯೋಗ ಆಸನ, ಅದು ಉಡಲ್ಗ. ಯೋಗದಲ್ಲೇ ಎಂದು ದೇವರ ನೆನಪನಿಗೆ ಇರ್ಬೋದು. ಎಂದೂ ದೇವರ ನೆನಪನಿರ್ಬೋದು ಅಂದ್ರೆ ಸುಲಭವಾದ ವಿಷಯನ. ಎಲ್ಲ ದೇವರ ನೋಡುದು, ಎಲ್ಲವೇ ದೇವರ ನೋಡುದು, ಎಲ್ಲವೇ ದೇವರುತ್ತಾ ಎಲ್ಲ ದೇವರು ದೇವರ ನೆನಪು ಇದ್ದಂತಾನೆ. ನಂಗ ದೇವರ ನೆನಪು ಗಮನ ಬರ್ತಿಟ್ರು. ಆಗ ನಂಗೆ ಅಬ್ಬೇ ನಾವು ಗುಡಿಗೆ ಹೋಗಿ ಪೂಜೆ ಮಾಡಿದ್ರೆ ಜಾಮ ಇಟ್ಟ ಅದೆಲ್ಲ ಎನ್ನ ಮನಸ್ಸುಗ ದೇವರು ಗುಡಿಯತ್ತಿದ್ದಾನೆ. ಅತ್ತ ಎನ್ನ ಮನಸ್ಸು ಎನ್ನ ಬುದ್ಧಿ ಇರ್ತದೆ. ಗುಡಿಯನ್ನು ಮಾಡನೆ, ಗುಡಿಗೂ ಪೂಜೆ ಪುರಸ್ಕಾರ ಎಲ್ಲ ಮಾಡನೆ, ಗುಡಿ ಕಟ್ಟುವ ದೊಡ್ಡ ದೊಡ್ಡದು ಮಾಡುವ ಅಲ್ಲಿ ದೇವರು ಎಲ್ಲಾಡಿ ಇದ್ದಾರೆ. ಈಗ ಅತ್ತ ಮನೆ ದೇವರನ್ನ ಶಕ್ತಿಯ ನಂಗೆ ಇನ್ನೂ ಜಾಸ್ತಿ ಮಾಡಿದಂಗೆ, ದೇವರನ್ನ ಶಕ್ತಿಯ ನಂಗೆ ಇನ್ನೂ ಜಾಸ್ತಿ ಮಾಡ ನಂಗಗೋಸಿಬ ದೇವರ ಶಕ್ತಿಯು ಜಾಸ್ತಿ ಆ ಎತ್ತಿರುವುದು ಅದುಗೇನು ಬೇಕು ಮೂಲವ ತುಂಬಿದ ಗವ ಬೇಕು. ತುಂಬಿದ ಗವ ಅದರಿಂದ ಕೃಷ್ಣ ಪರಮಾತ್ಮ ತಿಳಿದ ತುಂಬಿದ ಗವನಗೆ ನಿದ್ದು ನಿನ್ನ ಬುದ್ಧಿಯ ಪಕ್ವ ಮಾಡಿ ನಿನ್ನ ಎಣ್ಣವ ಗಮನಿಸಿ ನಿನ್ನ ಮನಸ್ಸ ಅಡಕಿ ನಿನ್ನ ಅಹಂಕಾರವ ಅಳಿಸಿ ನಾನು ಏಕುವ ಈ ಒಡಂಬವೇ ಅಡೆಯಾಳ ಪಡುತ್ತುವ ನನಗೆ ಏಕುವ ತಪ್ಪಾನ ಅಡೆಯಾಳ ಇಂಗ್ಲಿಷ್ನ ಫಾಲ್ಸ್ ಐಡೆಂಟಿಫಿಕೇಶನ್ ಅಂದರೆ ಅದೆಲ್ಲ ಎತ್ತಿ ಈ ನೆಲಗೆ ಒಬ್ಬನೇ ಅನೆಕ್ಟ್ ಬಂದಾರ. ಅದೇ அடுத்த ಶ್ಲೋಕನಿಗೆ 58 ಮಚ್ಚಿತ್ತಂ ಸರ್ವ ದುರ್ಗಾನಿ ಮತ್ಪ್ರಸದ ಮಚ್ಚಿತ್ತಂ ಸರ್ವ ದುರ್ಗಾನಿ ಮತ್ಪ್ರಸದಾತ್ ತರಿಷ್ಯಾಸಿ. ಈಗ ನೆರೆಯಾಗೆಲ್ಲ ಕೇಳ್ಬೇಡ ದೇವ್ರ ನೆನಪನಿಗೆ ಇದಿರ್ತವ, ದುಃಖ ತೀರ್ಲಿರ್ತವ, ಆಸಗ ರಾಮನಾಮ ಬರುತ್ತವ, ನನಗೊಂದು ಕಷ್ಟ ತೀರ್ಲಿಯೇ, ಇದು ದೇವ್ರನ್ನ ಗೊರ್ಚಿದ್ದೀನಿ, ನನಗೇನು வெளிச்சமே ಬಪ್ಪಿಲಿಯೇ. ಇದೇಗುದೇ ತಪ್ಪು. ಕೃಷ್ಣ ಪರಮಾತ್ಮ ಎಂದು ಎನ್ನ ನೆನಪಿನೋಗಿ ಬೊಕ್ಕ ಏ ಸುಖ ದುಃಖ ಬಂದಲಿಯೂ ದೇವರನ್ನ ಗಮನ ಪಡಾದ ದೇವರ ನಾಮವೋ ದೇವರ ಕೀರ್ತನೆಯವೋ ದೇವರ ಪೂಜೆಯು ಪುರಸ್ಕಾರವ ಇದು ಒಂದು ಮೂಲ್ಯವ. ದೇವರ ನೆನಪಿನೋಗಿ ನಿಮಗೆ ಬದುಕ ಪೂಜೆ ಪುರಸ್ಕಾರ ಕೀರ್ತನೆ ಭಜನೆ ನಾಮ ಬರುವುದು ಇದೆಲ್ಲ ನಿಗ್ ಬೊಕ್ಕ ನಾ ಏನ್ ಮಾಡಿದ್ರೆ ಕಾಲ ಪೋಕನಿಗೆ ಒಡನೆ ನಟಿಯ ಅತ್ತಯ್ಯರ ಮಚ್ಚಿತ್ತಂ ಸರ್ವ ದುರ್ಗಾನಿ ಮತ್ ಪ್ರಸದಾತ್ ತರಿಷ್ಯಸಿ. ಒಂದು ಕಾಲಘಟ್ಟದಾಗ ಅವಕ್ಕೆ ಎಲ್ಲವೇ ತಾಂಬುವ ಶಕ್ತಿ ಬಂದುಬಿಟ್ರ ಅವಕ್ಕೆ ಏ ದುಃಖವೋ ಅವಕ್ಕೆ ಅಂಡಾದ ನೋಡಿ ನೇತದೀಯರ್. ಇದು ಮುಖ್ಯ.
ಇನ್ನು ನಂಗೆ ಈಗ ಎತ್ತದಲ್ಲ ಎಲ್ಲಾನೇ ಅಪರ ಮರಕರ ನಡುವುದು ಇಂದು ಅದೇ ಹೋಗಿ ಎತ್ತ ಹಣ ಕಟ್ಟಿಟ್ಟು ನಾಯಿಗೆ ಎತ್ತ ಎಲ್ಲ ನಂಗೆ ನೆರವೇರಿಸಿ ತಪ್ಪುದು. ಇಂದು ಒಂದು 4 ಮೂಟೆ ಕೊಟ್ಟಿಟ್ಟು ಅದನ್ನ 400 ಏಯ್ ತೋರಿಸಿಟ್ಟು 400 ಎಲ್ಲ ಏಯ್ ತೋರಿಸಿಟ್ಟು ನಂಗೆ ಏನ್ ಮಾಡಣ ಎಲ್ಲ ನಂಗೆ ಏಕಿನಿಪದೇ ಎತ್ತತ್ತ ಒಳಗವೇ ಎತ್ತತ್ತ ಎಲ್ಲಾಗೂ ಎತ್ತತ್ತಿದ್ದೇವೆ ಇದ್ರಲ್ಲಿ ನಾ ಮಾಡಿದೆ ಒಂದು ವಿಷಯ ನನಗೆ ಅದು ಒಂದು ಒಳ್ಳೇದಿಲ್ಲ ಎತ್ತಗ ಒಂದು ಅನ್ನಗ ಸೇವೆಲ್ಲ ಮಾಡಿ ಎಲ್ಲ ಮಾಡಿಟ್ಟು ಕೂಡ ನಂಗೆ ಏನ್ ಮಾಡಣ ಏಯ್ ತೋರಿಸಿಟ್ಟು ಇದೆಲ್ಲ ತಂದತ್ತವ அடுத்த ವರ್ಷ ಹೋಗಿ ನಂಗೆ ಬೇರೆ ಕೇಳ್ತಾನ ಈ ಸಲ ತಂದೆ ಏನೋ ಒಂದು ನೆರವೇರಿಸಿ ತಕ್ಕಿಲಿಯೇ ಅಂತಂದು ನಂಗೆ ಕೇಳ್ತಾನ. ಎಲ್ಲಾಗೂ பொறுமை ಬರಬೇಕು. ಉಣ್ಮ್ಯಾನ ದೇವರ ಮೇಲೆ ಅಡುವ ನಂಬಿಕೆ பொறுமையோட ಸೇವನೆತ್ತ ಶ್ರದ್ಧಾ ಸಬೂರಿ ಕೆ ಸಾಥ್ ಜೀತೋ ಹೃದಯ ವಿದಾರಿ ಇದನ್ನತ ಉಣ್ಮ್ಯ ಶಿರ್ಡಿ ಬಾಬಾ ಇದ್ರು 7 ಅರ್ಥತೆ ಇಟ್ಟೋದ್ರು ಏನ ಶ್ರದ್ಧಾ ಸಬೂರಿ ನಂಬಿಕೆ பொறுமை உண்மையா எல்லா தேவர நம்பிக்கை எல்லா தேவರ ನಂಬಿಕೆ ಅಲ್ಲ பொறுமை ಆಗಾಗ அவனுக்கு இல்லை அதில் பொறுமையோடு இப்ப ಒಂದು ಜನ ಉಯರ್ವಾನ ನೆಲೆ ಸಿಕ್ಕಿರ ಈ ನಾಮವ ಏನೇ ಮನೆ ಆ ಕವಚಮಾಕ ನನಗೆ ಮಾರ್ರ ಆ ನಾಮವೇ ನನಗೆ ಎಲ್ಲಾವ ಕಾತು ಬಂದ್ರ ನನಗೆ ತೋರ ಏನ ಕಷ್ಟ ತಿರ್ಲತ್ತವ ದುಃಖ ತಿರ್ಲತ್ತವ ಏನಾಗ ಹೆತ್ತೆ ಬೆಳ್ಳಿ ತಿರ್ಲತ್ತವ ಸಿಗದ ಪಡಿ ನಾಡಿ ಎಲ್ಲ ಹಿಡಿತಿದ್ಯಾ ನಂಗೆ ಅದೆಯಾ ಅದು ಕಾಲ ಪೋಕಂಗೆ ಅದೇ ಪಡಿಪಡಿಯ ಆ ನೆಲೆ ಆ ಥರನೇ ಆ ದುಃಖೆಲ್ಲವ ತೀರ್ಚಿದ್ದಾರೆ. ಇದರ 60வது ಶ್ಲೋಕನಾಗೆ ಯೋಗದೇನಂದ್ರೆ ಇದೆಲ್ಲ ನಾ ಏನೇ ಅರ್ಜುನ ಕೃಷ್ಣನಾ ಇಲ್ಲ ನಾ ಪರಮಾತ್ಮವ ನಿನ್ನ ಮುದಾಡ್ ನಿಂತು ಭೂಲೋಕನ ಮನುಷ್ಯ ರೂಪನ ಅವತಾರವ ಬಂದ್ರೆ ಏನೇ ಅಲ್ಲಿ ಇದೆಲ್ಲ ನೀ ಕೇಳ್ತಿಲಿ ಅಂತೀವಿ ನಾ ಏದಾಗ ಪ್ರಯೋಜನವೇ ಇಲ್ಲದ ಆಲೆ ಏದುದನ್ನ ನಿನ್ನ ಆತ್ಮ ಕೇಳ್ತಾಡದೆ ಇಂದಿದಲ್ಲಿ ಎಂದಾவது ಪ್ರಯೋಜನ ಪಟ್ರ ಆಲೆ ಈ ಒಂದು ವಿಷಯವ ನೀ ಪುರಂಜಾದರೆ ಇಲ್ಲ ನಿನ್ನಗ ಮನಸ್ಸುಗ ತೋಣಿದುದನ್ನ ನೀ ಮಾಡ್ಲ ಅದು ಕಡೆಸಿಗ ನಿನಗ ಅಳಿವು ಪಾಲಗೆ ತಿರಟ್ರ ಇದನ್ನತ್ತ ಶರಣಾಗತಿ ತತ್ವನಾಗೆ 60வது ಶ್ಲೋಕ ಹೇಳ್ಯಾರ. ಇದೇನಂದ್ರೆ ಇದೆಲ್ಲ ಎಲ್ಲ ಅರ್ಧ ಹೊಯ್ಯೆ ಕುಡಿದು ಎಲ್ಲ ಅರ್ಧ ಧರ್ಮದ ದಾರಿ ನಡುವುದು ಎಲ್ಲ ಅರ್ಧ ನಂಗೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಸ್ಕೊಡ ಕೊಡುದು ಎಲ್ಲ ಅರ್ಧ ಇನ್ನೊಬ್ಬರ ಕೂಡ ಸಂಡ ಹಾಕೊಡುದು ಸಗೀಪ್ತನ್ ಮಾಡಿಡುವುದು ಎಲ್ಲ ಅರ್ಧ ಸರಿ ಎಲ್ಲ ಅದು ಮಾಕಿತ್ತವ ಎಲ್ಲ ಅರ್ಧ ಸರಿ ಅದನ್ನ ಮಾಕ ನಡುದನೇ ಇದ್ದವ ಅದನ್ನ ಮಾಕ ನಡುವುದು ಮುಯರ್ಚಿಯಾಗಿ ಎತ್ತಿದ್ದವ ಇದೆಲ್ಲ ಮಾಡಾದೆ ನನಗೆ ಉಯರ್ந்த ವಿಷಯ ಸಿಕ್ಕಿರ ಉಯರ್ந்த ವಿಷಯ ಅನ್ನೋದು ನಂಗ ದೇವರ ಉಣರುವ ವಿಷಯ ಅದು ಆತ್ಮ ಸಾಕ್ಷಾತ್ಕಾರ ಬ್ರಹ್ಮಜ್ಞಾನ ಅದಕ್ಕೆ ಸಿಕ್ಕಿರ ಇದರಿಂದ ಕೃಷ್ಣ ಪರಮಾತ್ಮ ಇದೆಲ್ಲ ಮಾಡಿಟ್ಟು ಕೂಡ ನಿನ್ನ ಮನಸ್ಸಿನ ಒಂದು ಎಣ್ಣ ಬಂದ್ರ ಇದೆಲ್ಲ ನಾ ಏನ ಕೇಳ್ಬೋದು ಅಪ್ಪರ ಸುಲಭವಾದ ವಿಷಯ ಏನಂದ್ರೆ ಕುಡಿ ಬಳಕ ಬಿಡುವುದೆಲ್ಲ ನೆನೆಯಾಗ ಆ ಸ್ವಾಮಿ ಅತ್ತೆ ಹೆಂಗಾರ ಅದೆಲ್ಲ ಹೇಗಿದ್ದಾರೆ ನಂಗೆ ಏನಕ್ಕೆ ಕೇಳ್ಬೋದು ಅದಕ್ಕೆ ಕುಡಿ ಪಳಕ ತಪ್ಪು ಅಂದ್ರೆ ಅವಕ್ಕೆ ಇದ್ದಾರೆ ಕುಡಬೋಕರು ಇದ್ದಾರೆ ಎಲ್ಲ ಇದ್ದಾರೆ ಮಾಂಸ ತಿಂಬೋದು ತಪ್ಪು ಅಂತ ಇರ್ತಾರೆ ಅದ್ರ ಬೇಗ ರುಚಿ ಆಯ್ತಾ ಅದು ಮನಸ್ಸತ್ತ ಹೆಂಗಿರ ನಂಗಲ್ಲ ಎದರ ಬುಟ್ನೆ ಅಂದ್ರವೋ ಅಲ್ಲಿ ಕಟ್ತಾ ಇತ್ತಿನವರ ಇದೆಲ್ಲ ಅಟ್ಟು ಕೂಡ ಅಲ್ಲಿ ಮಾಡಿನೇ ನಗಿದ್ದ ಅದು ಒಂದು ಜನವಾವುದು ನಂಗೆ ಅದನ್ನ ಆಳವ ವಿಚಾರ ಮಾಡುದು ಇತ್ತ ಏನ್ವೋ ಕುಡಿ ಪಳಕವ ಸ್ವಾಮಿ ಈಗ ಮಾತು ಕೇಳ್ತು ಬಿಡಾದವಕ ನನಗೆ ಡಾಕ್ಟರ್ ಸಾರವಲ್ಲ ಅಲ್ಲಿ ಬುದ್ಧಿ ಶರಣಾಗದಿ ಇಟ್ಟರು ಎತ್ತೆಂದಿಗೆ ಮಂಚ ಕಾಮಲ್ ಬಂದುಬಿಟ್ಟ ಇನ್ನು 2 ಡ್ರಾಪ್ ಹೋಗ ನೀನಾಗ ಆಸಕ್ತ ನೀರಾರೆ ನೀನು ಕಟ್ಲೋದ ಒರೆಸುತ್ತಾ ಅತ್ತಂದೆ ಇಲ್ಲ ಹತ್ತೆಯ ಡಾಕ್ಟರ್ ಆತದ್ದು ಆ ಐಡಿಯಾ ನಂಗೆ ಸರೆಂಡರ್ ಆಯ್ನ ಒಂದು ಗುರುವು ಸ್ವಾಮಿಯವ್ರ ಸ್ಥಿತಿನ ಕೇಳ್ತು ನೋಡಾರ ಅಲ್ಲಿ ಡಾಕ್ಟರ್ ಮನೆ ಅವಾಗ ಒಡಂಬ ಬುದ್ಧಿ ಕತ್ತದಾರ ಅದಕ್ಕೆ ಅವಕ್ಕೆ ಸರ್ ನೋಡಿ ನಾವು ಹಾಕೋದು ನಾ ಕತ್ತ ಕೊಡ್ತಾನೆ ಏನ್ ಮಾಡ್ಕೊಂಡು ಮುಡಿದ್ರೆ ನೋಡಿ ಅತ್ತದ ಮುಡಿದ್ರೆ ಡಾಕ್ಟರ್ ಸರೇ ಅಲ್ಲಿ ಬುದ್ಧಿ ಶರಣಾಗದಿ ಆಕ್ಟರ್ ಏನ್ ಮಾಡುದು ಮುಡಿಯ ಇದೇ ಮಾಕತ್ತ ನಂಗೆ ಅಲ್ಲಿ ಹೋಗಿ ಏನು ವಾಕವಾದ ಮಾಡುದು ಮುಡಿಯ ಡಾಕ್ಟರ್ ಎಲ್ಲ ಕೆಟ್ಟದ್ದು ಅಲ್ಲ ಒಂದು ಕಾಲಘಟ್ಟ ಆ ನೆಲೆ ಬರಕೊಡುದು ಮುದುಗಾಯ್ತ ಮಹಾನ್ಗಳು ಗುರುಗಳು ಅವತಾರ ಎಲ್ಲ ಹೋಯ್ತದ ಇದೆಲ್ಲ ಮಾಡಪ್ರ ಇದು ತಪ್ಪು ಈ ಮನೆಗೋಸ್ ಅದನ್ನ ಸೇತುನೆ ಕಲಿಯ ತಿನ್ನೋದು ಬೀತಂಗೆ ಅದು ಅನ್ಬಿಟ್ಟು ಮಾಂಸ ತಿನ್ನೋದೇ ಆಯ್ತದ ಅದೇನೋ ಒಡಂಬದ ಶಕ್ತಿ ಅದು ಇದೊಂದು ರುಚಿಗೆ ತಿಂದು ಆಲೆ ಅದು ಒಂದು ಜೀವರಾಶಿ ಕೊಂದು ತಿಮ್ಮನೆ ಅದ್ರ ಉಣರ್ಗಳೆಲ್ಲ ಹೋಗಿ ಮಿರಗಗುಣ ಬಂದರ அது ஆகப்புரிய அது காலப்போக்கிற உடம்புக துக்கமும் பிரச்சனையும் உடம்பு பாதிப்புப்பರೆ ಅಂದು ಹೋಗಿ ಡಾಕ್ಟರ್ ಕತೆ ಮುಂದೆ ನಾನು ಬಿಟ್ಟಿದ್ದು ಆಗ ಡಾಕ್ಟರ್ ಸರ್ ಹೋಗಿ ವಾಕವಾದ ಮಾಡಿದ್ರೆ ಯಾಕಂದ್ರೆ ಬುದ್ಧಿಯಲ್ಲಿ ಶರಣಾಗಿದೆ ಇಟ್ಟು ನಿಂಗೆ வாழ்க்கையே ನೋಡಿವಿ ಈಗ ಏನೋ ಒಂದು ಹಟ್ಟಿಯ ಪ್ರಚನೆ ನಡೆದ್ರ ಎರಡೋ ವಾಕವಾದ ಮಾಡಿ ಸಣ್ಣಾಕಿದ್ದಾರ ಟಕ್ಕರ ಪೊಲೀಸ್ ಬಂದು ನಿಂತಿವಿ ಪೊಲೀಸರ ವಾಕವಾದ ಮಾಡಿದ್ರವ ಪೊಲೀಸ್ ಹಿಡಿದು ಊದು ಬಿಡಿದ್ರವ ಅಲ್ಲಿ ಎಲ್ಲ ಅಂತಿಟ್ಟಾಗ ಯಾಕ ಅಲ್ಲಿ ದೊಡ್ಡ ಇಡದೀಗ ನಂಗೆ ಬುದ್ಧಿ ಆ ಎಡೆ ಅಂತ ಕೆಲ್ಸಕ್ಕಿದ್ರ ಈ ನಂಗೆ ಒಂದೆಡೆ ಕೆಲ್ಸಕ್ಕೆ ಗೌರ್ಮೆಂಟ್ ಡ್ಯೂಟಿ ಮಾಡಿದ್ದ ನಂಗೆ ಮೇಲೆ ಒಂದು ದೊಡ್ಡ ಮ್ಯಾನೇಜರ್ ಇದ್ದಾರೆ ಅವಾಗ ಏನ ನೋಡಿದ್ಯೋ ಕೇತು ಸಪ್ಪೆ ನಿಂತು ಯಾಕೆ ಮುಡಿಯುವೆ ಅವಾಗ ಸರ್ ಹಾಕೋದು ಮುಡಿಯ ಅವಕ್ಕ ಸಾರ ಈಸಿದ ಕೋಪಲ್ಲವ ತಿರುಗಿ ಕಿಯ ಬೋಕರ್ ನಂಗೆ ಎಲ್ಲವ ಕಡಿಚಿನ
R&D புத்தி தெளிவானது எதுங்க அது மேனேஜர் இதுங்க நான் ஏதாவது இல்ல என்ன கஷ்டப்பட்டு ஏன்னா வாழ்வதாரம் விட்டுறதுங்க புத்தி தெளிவானது ಅಲ್ಲ ಅದೇ ಕೀ ಬೇಕಾದ್ರೆ ಒಂದು ಮಾಡಲು ಮುಡಿವೆ ನಾನು ನೋಡಿದ್ದೇನೆ ಅದೇ ಕೀ ಬೇಕಾ ಅವಕರ ಮಾತು ಕೇಳ್ತಾ ಆಗ ಬುದ್ಧಿ ಆ ಎಡೆ ತಮ್ಮದಂಗೆ ಬುದ್ಧಿ ಅಪ್ಪರ ಸೋಕ ಗೆಲ್ಸಿಕ್ಕಿದಾರ ಅಲ್ಲ ಬುದ್ಧಿ ಎಂತ ಗೆಲ್ಸಿಕ್ಕಿದಾರ ಅಂತ ನಿಮ್ಗೆ ಅರುವುದು ಅದನ್ನಂತ ಈ ಬುದ್ಧಿ ಯೋಗ ಇದನ್ನು ತೆಗೆಯಾರ ನಿಂಚೆ ನೋಡಿ ಯದಾರ್ಥ ತಾನೆ ಇಂದು ದೊಡ್ಡ ಅಮೆಚರ್ ಬಂದ್ಬಿಟ್ರು ಒಂದು 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 ಪೊಲೀಸ್ ಇನ್ಸ್ಪೆಕ್ಟರ್ ಬಂದ್ಬಿಟ್ರು DSP ಬಂದ್ಬಿಟ್ರು ಆಗ ಅತಿ ಪ್ರಚನೆ ಅವಕ್ಕೆಲ್ಲ ಮಾತಾಡನೆ ಕಪ್ಪು ಚುಪ್ಪು ಕೇಳ್ತಂತ ನಿಂಬುದು ಅವಾಗ ಸರ್ ಹೆಂಗಿದ್ದ ಮಾಡಿ ವಿದಂಡ ಮಾಡಿದ್ರಪ್ಪ ಸಟ್ಟ ಅವಕ್ಕೆ ಕೈ ನೋಡಿದಾಗ ಅವಕ್ಕೆ ಈ ದೇಶ ಅವಕ್ಕೆ ಶಕ್ತಿ ಕೊಟ್ಟು ತರದಾಗ ಅದು ಬುದ್ಧಿ ಅಡಗಿಟ್ರು ಅದೇ ಮಾಕೆ ಇದು ಉಲಗ ರೀತಿಯಾದ ವಿಷಯ ಅದೇ ಮಾಕೆ ನಂಗ ಬುದ್ಧಿಯ ದೇವರ ಶರಣಾಗತಿ ಮಾಡುದು ಬುದ್ಧಿಯ ದೇವರನ್ನ ನೆನಪನೋಗಿ ಬಿಪ್ಪುದು ಬುದ್ಧಿ ಯೋಗ ನಡವನೆ ನಂಗ ಮನಸ್ಸು ಆಟೋಮೆಟಿಕ್ ಅದು ಕಂಟ್ರೋಲರ ಅದು ಕಟ್ಟುಪಾಡು ದೇವಸ್ಕೊಂಡ್ರ ನಾ ಅಹಂಕಾರ ಗರ್ವ ಅಗಂಭಾವೆಲ್ಲ ಅಳಿಜಿಟ್ರ அதே சமயம் எனக்கு எண்ணெய் சுத்தாயிட்டு எந்த அகங்காரம் அழிஞ்சிட்டுவோ நாம விஷயம் அழிஞ்சிட்டுவோ அங்கோட எண்ணெய் ಸಪ್ಪೇನ ಸುತ್ತಾರ ಎಣ್ಣೆ ಸುತ್ತ ಮಾಡಿದಾಗ ಚಿತ್ತ ಶುದ್ಧಿಗಾಗಿ ಕಷ್ಟಪಡದಂತದಿಲ್ಲ ಅಹಂಕಾರ ಅಳಿತಿರ್ಲಿಯೇ ನಾ ಇದನ್ನೂ ಮಾಡಲೇದಿಲ್ಲಿಯೇ ಆಗೇನರ್ಥ ಎಲ್ಲ ದೇವ್ರ ನನಗೋಸ್ ಮಾಡ್ಯಾರ ಅರದರಿಯಾದ ಒಪ್ಪಿಟ್ಟೆ ಆಗ ದೇವ್ರ ಉಣರ್ವು ನನಗೋಸ್ ಮೇಲೋಗಿ ಆ ಕೆಟ್ಟಣ್ಣ ಬಂದಲ್ಲಿ ಅದು ಕೆಟ್ಟಣ್ಣ ಮನಸ್ಸುಗೋಸೇ ಅಳಿಂಚಿ ಒಳ್ಳೆ ಎಣ್ಣೆ ಹೋಗಿ ಎಲ್ಲ ಸೇಲು ಮಾಡಿ ನಂಗಿದ್ದು ಅದಿಬ್ಬನೇ ನಂಗೀಗ ದೇವರ ನೆರುಗುವ ದೇವರನ್ನ ಉಣರ್ವನೋಗಿ ಇಬ್ಬ ಆ ವಾಕ್ಯ ಸಿಕ್ಕಿಟ್ರು ಇವ್ರಂತ ಕೃಷ್ಣ ಪರಮಾತ್ಮ ಯಾರ அடுத்த 9 ಶ್ಲೋಕ அடுத்த ವಾರ ಅಪ್ಪರ ಸೋಕ ನೋಡುವ ಅಲ್ಲಿ 66வது ಶ್ಲೋಕ ನಮಗೆ ಅಪ್ಪರ ಮುಖ್ಯ ಅದು ಭಗವದ್ಗೀತೆಯ ಶ್ರೀಮದ್ ಭಗವದ್ಗೀತೆಯ ಸಾರಗಳು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಾಶಮಿ ಮಾಸಿಚ್ಚಃ ಅದೆಲ್ಲ ஈஸியாக இருக்கு கடைசி கிருஷ்ண பரமாத்மா அதோட அடுத்த வார அடுத்த 10 ಶ್ಲೋಕ ನೋಡುವ ಅಪ್ಪರ ಸೋಕಟ್ರ ಅದೋಡ ಅರ್ಜುನ ಉವಾಚ ಆಯ್ದಾಡು ಸಂಜಯ್ ಉವಾಚ ಇದನ್ನು ಕೇಳ್ತೀನಿ ಸಂಜಯರು ಎತ್ತ ನೆಲೆಯಾರ அடுத்த 20 ಶ್ಲೋಕವ ನನಗೆ ನೋಡುವ ಅಪ್ಪರ ಮುಖ್ಯವಾದ ಆ ಶ್ಲೋಕದ ಅರ್ಥ ಏನಂದ್ರೆ ಇದಂತ ಮಹಾಭಾರತದ ಸಾರಾಂಶ ಉಳ್ಳ 200 ಶ್ಲೋಕಗ ಮುಖ್ಯವಾದ ಶ್ಲೋಕ ರಾಜ ಶ್ಲೋಕ ಅಂತ ಹೇಳುವ 10 ಶ್ಲೋಕ 66வது ಶ್ಲೋಕ ಅದೇ ಎಲ್ಲವೂ ಅದರಿತಲ್ಲು ಎನ್ನ ಪಾದವಿಡಿ ನಿನಗೆ ಶರಣಾಗತಿ ಆಗು ಭಗವಾನ್ನ ಪಾದವಿಡಿ ನಾತ ನಿನ್ನ ಮುದಾನ್ ನಿದುಂದ ಅರ್ಜುನ ಶರಣಾಗತಿ ಆಗು ನಾನು ನಿನ್ನ ಮೇಲ್ನಿಲೆ ಎತ್ತಿನೊಬ್ಬುದ್ಗಾಯ್ತ ಬಂದೆ ನೀ ಎನ್ನ ನಿಲಯ ನಿನಗೆ ತಪ್ಪುದ್ಗಾಯ್ತ ಬಂದೆ ನೀನೂ ದೇವರು ತಾನು ಉಣರ್ತದ್ಗಾಯ್ತ ಬಂದೆ ನೀ ಎನ್ನ ಶರಣಾಗತಿ ಆಗು ನಿನ್ನ ಸಂದೇಹಗೆಲ್ಲ ತಿಳಿವಾಯ್ಟ್ರ ನಿನ್ನ ಅಂಜಿಕೆಲ್ಲ ಹೋಯ್ಟ್ರ ತುಂಬಿದ ಗವ ಬಂದುಟ್ರ ಎನ್ನ ನಿಲೆಯನ್ನ ತಂದುನೆ ಆ ನಲಿ ತಪ್ಪನೆ ನೀ ಅರುದರಿಯಾದ ಇದಕ್ಕೂ ಮೊದಲು ನಾಮ ವಿಷಯವಾಗಿ ಎನ್ನುವುದು ವಿಷಯವಾಗಿ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮಲೆಮಾರ್ಗ ಪಾಪ ಮಾಡಿದೆಯೋ ಎಲ್ಲವ ಅಳಿಚಿ ಮೋಕ್ಷಾಶಮಿ ಮಾಸಿಚ್ಚಕ ಅಂದ್ರೆ ಯಾಮಿರ್ಕ ಭಯಮಿ ನಾ ಇವನೇ ಏನಂಚಿಕೆ ಎಲ್ಲ ಪಾಪ ಎಲ್ಲವ ಇಲ್ಲದ ಮಾಡಿ ಪಾಪ ಎಲ್ಲವ ಪರಿಹಾರ ಮಾಡಿ ಎಲ್ಲವ ತೂಕಿಟ್ಟು ನಿನ್ನ ಎನ ಕೂಡ ಸೇರ್ತಿ ನಿನಗ ಉಯರ್ந்த ಮುಕ್ತಿಯು ತಂದು ಮೋಕ್ಷವು ತಂದುಣೆ ಅಂತ ಇರುತ್ತ 66வது ಶ್ಲೋಕ ಇಷ್ಟ ಭಗವದ್ಗೀತೆ ಅಂತ ಶರಣಾಗತಿ ಉಳುಮೆ ಸಮರ್ಪಣ ಆ ಶರಣಾಗತಿಗೆ ತತ್ವೇನ ಈ 6 ತತ್ವ ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ರಾಕ್ಷಸ್ಯ ಇತಿ ವಿಶ್ವಾಸೋ ಗೋಪ್ತೃತ್ವೇ ವಾರಣಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯ ಷಡ್ವಿಧಿ ಶರಣಾಗತಿ ಈ 6 ವಿಷಯತ ಒಳ್ಳೆಗೆ ಓರ್ಟಿಗೆ ವಿದುತ್ತ 6 ವಿಷಯತ ಶರಣಾಗತಿ ಈ ನಿಲೆ ಇದ್ದಂತೀವಿ ದೇವರ ಇದಂಗೆ ಮಗಾನ್ಗಳು ಇದಂಗೆ ಇದು ಸತ್ಯವೋ ಸತ್ಯ ದಾರಿಯೇ ನಡೆದುಲಿದ್ದವ ದೇವರನ್ನ ಇಷ್ಟಪಡಿ ನಡೆದುಂದವ ನಂಗೆ ಇಷ್ಟಪಡಿ ನಡೆದುಂದ ನಂಗೆ ಇಷ್ಟಪಡಿ ಸಾಯಿ ನಿವಾಸಕ್ಕೆ ಬಂದ ನಂಗೆ ಇಷ್ಟಪಡಿ ಎಲ್ಲ ಮಾಡಿದ ದೇವರನ್ನ ಇಷ್ಟಪಡಿ ನಡೆದುಂದವ ದೇವರ ಇದಂಗೆ ನಡೆದುಂದವ ಪೊಯ್ಯೇಗಾದಿದ್ದವ ಹರಿಚಂದ್ರ ಒಂದೇ வாழ்க்கையில ಒಂದೊಂದು ಪೊಯ್ಯ ಇದ್ರು வாழ்க்கை ಫುಲ್ಲ ಪೊಯ್ಯೇಗುಲ ಕಷ್ಟಪಟ್ಟರು ಪೊಯ್ಯೇಗಾದ ಅಲ್ಲ ಪೊಯ್ಯೇಗಾದಿದ್ದೇ ಒಂದು ಕರ್ಮಯೋಗಿನಿಲ್ಲ ನಾ ಎತ್ತ ದುಃಖ ಬದಲಿ ನಾ ಧರ್ಮದ ದಾರಿಯಿಂದ ಬೆಳಗುದಿಲ್ಲ ಅತ್ತೆಂಬುದೇ ಒಂದು ದೊಡ್ಡ ನಿಲೆ ಆ ನಿಲೆ ಇದ್ದವ ಅದನ್ನ ಸತ್ಯವ ಪೊಯ್ಯಗಾಗಿದ್ದವ ಧರ್ಮದ ದಾರಿ ನಡೆದುಂದವ ದಾರು ಉಪದ್ರ ಕೊಡಾಗಿದ್ದವ ದಾರ ಉಪದ್ರ ಮಾಡಿ ಮನುಷ್ಯ ಹುಟ್ಟವ ಸುಖ ದುಃಖನಿಗೆ ಸಮನಿಲೆ ಇದ್ದವ ಎದು ದೇವರು ನನಗೆ ದುಃಖವ ತಂದಲ್ಲಿ ಸಂತೋಷ ತಂದಲ್ಲಿ ಎದು ಎಲ್ಲ ನಿಂಗೆ ಪ್ರಸಾದ ತಮ್ಮ ನೆಲೆನಲ್ಲಿದ್ದವ ಇದು ತೆರಿಯರ್ ಇದು ಮೊದಲ ನಿಲೆ ದೇವರನ್ನ ಇಷ್ಟಪಡಿ ದೇವರ ಏದಂಗೆ ಮಹಾನ್ಗಳು ಏದಂಗೆ ಗುರು ಏದಂಗೆ வாழ்ந்துந்தவ ಇದು ಮೊದಲ ನಿಲೆ ಎರಡಾவது ನಿಲೆ ಅವಕ್ಕಗ ಎದಿರ ನಂಗೆ ನಡೆಯಾದಿದ್ದವ ಅದನ್ನು ಮೋಸನ ಮಾಡ ನಂಗ
ಕೆಟ್ಟೆಣ್ಣ, ಈ ಆಸೆ, ಬೇರಾಸೆ, ಕೋಪ, ಒಟ್ಟೊಟ್ಟಿಗೆ ಬರುದು ಅತ್ತ ದಾರಿದ ಒಲೆ ಮನಕ್ಕನ ಅದನ್ನ ಸರಿ ಮಾಡಿ ಒಳ್ಳೆ ದಾರಿಗೆ ನನ್ನ ಬಂದವ. ಇದು ಎರಡಾவது ವಿಷಯ. ದೇವ್ರನ್ನ ಇಚ್ಛೆ ಪಡಿ, ದೇವ್ರ ಐದಂಗ ಮಗಾನ್ಗಳು ಐದಂಗೆ ವೇದ ಶಾಸ್ತ್ರ ಸಂಪ್ರದಾಯ ಐದಂಗ ನಡೆದುಂಟವ. முதல் நிபந்தனை. இரண்டாவது நிபந்தனை அதுக்கு எதிரா நடையாதங்க நடித்தவ. ಮೊದಲು ನಡೆದಲ್ಲಿ ಇದೆರಡು ನಡೆಯಾಗಿದ್ದನ ಅದೇ ಸಮಯಕ್ಕೆ ದೇವ್ರನ್ನ ತೃಪ್ತಿಗೆ ಎಲ್ಲ ಸೈಲ್ ಮಾಡಿನವ. ಎರಡಾவது. ಮೂರಾவது ಸುಖ ದುಃಖನೊಗೆ ಆಂಗೈ ಮೇಂಗೈನೊಗೆ ನಂಗೆ ಎಂದು ನಂಬಿಕೆ ಕೊರೆಯಾದಿದ್ದವ. ಸುಖ ದುಃಖನೊಗೆ ಆಂಗೈ ಮೇಂಗೈನ ನಂಬಿಕೆ ಕೊರೆಯಾದಿದ್ರಿಗೆ ನಂಗೆ ದೇವರಾಡು ಒಳಗೆ ಹೋಗಾರ ಅತ್ತನ ಸತ್ಯ. ದೇವರಾಡು ಒಳಗೆ ಏನೋಣ ಯಾವುದು ದೇವರಾಡು ಒಳಗೆ ಹೋಗಿ ಎತ್ತೆಯನ ಒಂದೂ ಗನ ನೀ ಒಪ್ಪಿದ್ರೆ போதும் எனக்கு ஆசீர்வாதம் ಮಾಡಿ ಕೇಳಿಸು. ದುಃಖ ಬಂದಲೆಯೋ ಸಂತೋಷ ಬಂದರೆ ಎಲ್ಲ ನೀ ತಪ್ಪುತ್ತದೆ ஏதாவது காரணற்றா ನಿನ್ನ ಶಕ್ತಿ ಮಟ್ಟು ತಾನು ತುಂಬಿದ ಗಾವು ಮಟ್ಟು ತಾನು ಕೇಳ್ತಾನೆ ನಂಗೆ ದೇವರಾಡುಗಡೆ ಒಪ್ಪದೆ ನಂಗೆ ದುಃಖ ಕಿತ್ತುರ್ಸಿದಾಯ್ತಾ. ಅದ್ರಲ್ಲಿ ಏನರ್ಥ, ನಂಗೆ ದೇವ್ರ ಮೇಲೆ ನಂಬಿಕೆ ಕಮ್ಮಿ ಆಯ್ತಾ. ನಂತೆ ಈ ಸಾಯಿನಿವಾಸ ಕೂಡ ಹಿಂಗೆ நிறைய சுவாமி சார் போல எல்லாம் துக்கத்தை எல்லாம் தீர்ச்சினா இல்லைன்னு சொல்லுதில்ல. அதில் நிரந்தரமான விஷயவ நான் ತಂದೆ ಇಲ್ಲಿ ಅವತಾರವ நான் ಕುಳಿದು ನಿಂತಿಟ್ಟು ಎಲ್ಲಾ ನಿರಂತರ ಇಲ್ಲದ ವಿಷಯ ಎಲ್ಲ ತರ ಕೊಡೋದು ನಿರಂತರವಾದ ವಿಷಯ. ನಿಂಗೆ ಆ ನೆಲೆ ಎತ್ತಿ ನೋಡುದು ಉಣ್ಮೆ ತಾನೆ ಹೇಗೆ ಎತ್ತೆ ಅನುಭವಿಸಿದ್ವಿ ಅಂದ್ರೆ ಎತ್ತೆ ಇದು ಮಾಡಲಿ ಸಂತೋಷ ಅಂದ್ರೆ ಎತ್ತೆಂದಿಲ್ಲ ಇಷ್ಟ ದೇವರಲ್ಲಿ ಸರಿ ನನಗೆ ಬೇಡಿದಂದ್ರೆ ಇದು ಮಾಡಿ ನನಗೆ ಸಂತೋಷ ಆ ಮನೆ ನೀನೆ ಬಂದು ಬಿಡುದು ನಾ ಬರಾದಿಬುದು ತಪ್ಪುಂದೇವಿಲ್ಲ ಇತ್ತ ಮಾತಲ್ಲ ಪಟ್ಟು ಬರುತ್ತ ಆ ನೆಲೆ ಬಂದರ. ಇದನ್ನಂತ ಮೂರಾவது ನಿಮ್ ಉಣ್ಯ ಸಮರ್ಪಣ ಎಲ್ಲವ ಶರಣಾಗಿದೆಯಾ ಇದೆ ಅತ್ತ ಉಯರ್ತ ಭಕ್ತರಾಗಿದ್ರು ಅಂದ್ರೆ ನನ್ಗೆ ಇದನ್ನು ಹೆಚ್ಚು ಸರಿ. ನಂಗೆ ಇಷ್ಟ ದೇವರು ಪಟ್ಟ ದೇವರು ಸರಿ, ಕುಲದೇವರೋ ಇಷ್ಟ ದೇವರೋ ಎದು ಕೇತು ನೋಡ್ಕೊಡ್ತು ಎದು ನಡೆದ್ರು ನಿಂಗೆ ಸದ್ಯ ನಾ ಎಲ್ಲ ನಿಂಗೆ ಪಾದಕ್ಕೆ ಬಿಟ್ಟುಬಿಟ್ಟೆ. ಅತ್ತಮ್ಮ ಉಣರ್வு ಇಪ್ಪದು ಅದಿಪ್ಪದು ಅಪರ ಕಷ್ಟ ಸ್ವಾಮಿ ಅಂತ ಬೇಡ. ಕಷ್ಟ ಅಲ್ಲ, ಶರಣಾಗದಿಯು ಕಷ್ಟ. ಸಮರ್ಪಣೆ ಮಾಡೋದು ಕಷ್ಟ. ನಿಂಗೆ ಮುಕ್ತಿ ಸಿಕ್ಕುದು ಕಷ್ಟ. ಮುಕ್ತಿ ಸಿಕ್ಕುದು ಕಷ್ಟ ಹಾಕೊಡೋದು. ಮುಕ್ತಿ ತಪ್ಪುದು ಆಯ್ತು ಅವತಾರ ಬಂತಡದೆ ಅದಾದ್ರೆ ಅದನ್ನು ಓಡಾಡೋದು. ನಾಲ್ಕಾவது நிலை ಅಪ್ಪರ ಸೋಕ ಅಲ್ಲಿಯ ಭಕ್ತಿ ರಸಾಮೃತ ಸಿಂಧನೋಗೆ ಅಗರ್ ಬುದ್ಧಿ ಸಮಿತಾನೋಗೆ ಈ ಹೇಗೋ ವಿಷಯ ನಾಲ್ಕಾவது ವಿಷಯ நன்றி உணர்வோடு ಇದು ಇಲ್ಲಿ ಸಿಕ್ಕಾದ್ರಿಗಾಗಿ ಏಸಗೋ ಕೊರೆಯಿಲ್ಲ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಇವನು ಕೇಳ್ತಾ ಸಿಕ್ಕಿಲ್ಲ ಏಸೆ ಸಿಕ್ಕಿತಡದೆ ನಂಗೆ ಸೂರ್ಯ ಬೆಳಿಚ ಸಿಕ್ಕಿತಡದೆ ಸೂರ್ಯನಿಗೆ ನನ್ರಿ ಇದ್ವಾ ಮೂಚಿತ್ವ ಗಾಯಿ ವಾಯು ಭಗವಾನ ನನ್ರಿ ಇದ್ವಾ ಇನ್ ನೀಲಗಿರಿಯ ಹೆತ್ತೆ ನೀರ ಬೀರಿ ಬೀರಿ ಮೇ ಊದು ನಡೆದು ನೋಡಿ ವರುಣ ಭಗವಾನ್ ಆಶೀರ್ವಾದ ಎಲ್ಲ ಕೈತಟ್ಟಾಕು ಅದು ನನ್ರಿ ಒಳಗ ನನಗೆ ಏಸಗ ದೇಸಗ ಮೇ ಕೊಡಿ ತಡದೆ ನಂಗ ಹಂಚವೇ ಇಲ್ಲ. ನೀರಿಗೂ ಈ ಒಳ್ಳೆ ಗಾಯಿಗೂ ಈ ನಿಲಪರಪಿಗೂ ಈ ಸೆಲ್ವ ಸೆಡಿಪಿಗೂ ಈ ಪಸುಮೈಗೂ ಹಂಚವೇ ಇಲ್ಲ. ಇಯರ್ಕೈ ಅವ್ವಯ್ಯ ನಂಗೆ ಎತ್ತೆ ಏಸಗ ತಂದದ್ದು ಇದೆಲ್ಲ ನನ್ರಿ ಇದವಾ ಎಲ್ಲ ಒಂದು ಸ್ವಂತ ಮನೆ ಆಡದೆ ಒಂದು ಗುನ್ನ ಕೇರಿ ಆಡದೆ ಗವಸೋಗ ಮಾಡುವ ಉಣರ್ಬಾಡದೆ ಅರ್ಥ ಬಂದ ಅನ್ನ ಕೊಡುವ ಬಾಕಿ ಆಡದೆ ನನ್ರಿ ಇದವಾ. ಈ ಮನುಷ್ಯ ತಿರುವಿ ಉಯರ್ದ ಕೊಲನ ಹುಟ್ಟಿದ ಇದು ನನ್ರಿ ಇದವಾ ನನ್ರಿ ಉಣರ್ಬೋಡು ಇತ್ತ ಭಕ್ತಿ ಮಾಡುವ ಕೊಲನ ಹುಟ್ಟಿದ್ವಿ ಇದಕ್ಕೆ ನನ್ರಿ ಇದವಾ ಹಿಟ್ಟಿಗೂ ಬಟ್ಟಗೂ ಕೊರೆ ಇಲ್ಲ ನನ್ರಿ ಇದವಾ நன்றி இல்லாததுன்னா கேட்பது விட அடுத்தது முதல்ல நன்றி ஆகும். இயற்கைக்கு நன்றி ஆகும், நீ உடிச்சதுக்கு நன்றி ஆகும், நீ மனுஷ திரும்பி தந்தது நன்றி ஆகும். ಅತ್ತೆಂದು ಏಸಾவது ನಾಲ್ಕಾவது ನಿಬಂಧನೆ ನನ್ರಿ ಉಣರ್வோடு இருக்கும். நன்றி ಉಣರ್வோடு இப்ப ಏನಾಗಲ್ಲ ನಿಮ್ಗೆ ಎಂದು ದೇವರ ನೆನಪು ಇದ್ದ ಬರ್ತಾರೆ. ದೇವರ ಕೊರೆಯಗಾದಿದ್ದ ದೇವರ ಕೊರೆಯಗಾದಿದ್ದ ದೇವರು ಸರಿ ಕೊರೆಯೇ ಎತ್ತಿನ ಹೋಗಾದಿದ್ದ ಕೊರೆಯೂ ಹೇಗಾದಿದ್ದ ಕೊರೆಯೂ ಎತ್ತಿನ ಹೋಗಾದಿದ್ದ ಈ ನಿಲೆಯಿಂದ ಐದಾவது ನಿಬಂಧನೆ ಅಪರ ಮುಖ್ಯವಾನದು. ಇಂಥ ಎಲ್ಲ ಈ ಕಾಲಘಟ್ಟನೇ ಬೇಕು. ಪುನಃ ಒಂದು ಮನೆ ಕಟ್ಟಲಿ ಎನ್ನ ಮನೆ ಅಂತದ್ದು ಈ ಒಳಗಡೆ ದೇವರು ಉರುವಾಕಿದ್ದಾರೆ ಪ್ರಪಂಚ ಅಲ್ಲಿ ಪುನ್ನ ಮನೆ ಕಟ್ಟಲಿ ಎನ್ನ ಮನೆ ಒಂದು ಪುನ್ನ ಕಾರಿ ಸಿಗ್ಲಿ ಎನ್ನ ಕಾರು ಸೋಮಿಯ ಕಾರು ನನಗೆ ನಾವು ಕಾರಿ ಸೊಬ್ಬಡಾಂದೇಗುಲ ಮನೆ ಕಟ್ಟಬಡಾಂದೇಗುಲ ಬಂಗ್ಲಾನು ಇರಿವಿ ಸೊತ್ತ ಬಿತ್ತಿಕಿವಿ ಏಸಗ ಹೊಲ ಮನೆ ಬಿತ್ತಿಕಿವಿ ದೇವರು ತಂದದು ನನಗೆ ಏನವಾ ಎದುನು ಉರಿಮೈ ಕೊಂಡಾಡಬಡಾತದೆ ಎದುವೂ ನಿನ್ನದಲ್ಲ. ಸ್ವಂತ ಏಸಗ ಮನೆ ಅಟ್ಲಿಯೋ ಹಣ ಅಟ್ಲಿಯೋ ಸೊತ್ತಟ್ಲಿಯೋ ಸೊಗಟ್ಲಿಯೋ ದೇವರು ತಂದುದ್ರ ಎನ್ನ ಅಯ್ಯ ಎತ್ತೆ ಮುಗಿಯವ ಎನ್ನ ಮುನ್ನೂರು ಬಿಲ್ ಮುಗಿಯವ ನಾನು ಚಿಂತೆ ಇತ್ತಂದ್ರೆ ಹೇಳ್ತ ತಂಗಿರ ಸೊತ್ತು ಎನ್ನದು ಒಂದು ಏಸಗ ಸೊತ್ತಟ್ಲಿ ಒಂದ್ 2 ತಲೆಮಾರು 3 ತಲೆಮಾರು ದರ ಒಬ್ಬ ಏನವೋ ಮಿಚ್ಚ ಮೀದಿ ಮಾಡಿ ದರದೊಬ್ಬ ಸೇತಿ ಬಿದ್ದಲಿಯೋ ದರ ಒಬ್ಬ ಮಿಚ್ಚ ಮೀದಿ ಇಲ್ಲದ ಎಲ್ಲ ಬಲಿಸಿಟ್ಟಾರ. ಯಾಕಂದ್ರೆ ಪಟ್ಟದಲ್ಲಿ ಇದನ್ನ ತಪ್ಪರ ತಿಳಿಬೇರ. ಐದಾவது ನಿಬಂಧನೆ ಇರುತ್ತಾ ಏನಂದ್ರೆ ಎದು ಮೇಲೆಯೂ ಆ ಪಟ್ಟದಲ್ಲಿ ನಂಗೆ ಎಲ್ಲಿ ಮನೆ ಇಡದೆ
ಉಪದರೆಯಿಂದ ಅಪ್ಪುಕೋಡ್ನಿಂದ ಸೋಮಿ ತಂದ ಅಯ್ಯ ತಂದ ಮನೆಯ ನಾ வாழ்ந்துಂದೆ. ಅಯ್ಯ ತಂದ ಹೊಲವ ದೇವರು ತಂದ ಹೆತ್ತ ತಂದ ಹೊಲಮಗೆ ನಾ ವ್ಯವಸಾಯ ಮಾಡಿದ್ದೆ. ಹೆತ್ತ ತಂದ ತೋಟವ ನಾ ಸೊಪ್ಪು ಕೂದುಂದೆ. ಹೆತ್ತ ತಂದ ಒಡಂಬ ನಾ ಒಳ್ಳಂಗೆ ಪರಾಮರಿಕೆ ಮಾಡಿದ್ದೆ. ಹೆತ್ತ ತಂದ ಗೆಲ್ಚವ ಏ ಗೆಲ್ಚಲ್ಲಿ ಸರಿ ನಂಗೆ ಈದುಂದೆ. ಅದು ಎಲ್ಲ ಹೆತ್ತ ತಂದದ್ದು ಏನೆಟ್ಟ ಎಲ್ಲಾಗ സ്വന്തക്കാത്തി എത്തത എല്ലാക സ്വന്തക്കാത്തി അയ്യത എല്ലാക സ്വന്തക്കാര കൃഷ്ണ പരമാത്ಮ ತಾಮ ಉಣರ್ಬಂತ ಎದು ಎನ್ನುವುದಲ್ಲ. ಎನ್ನುವುದು ಮನತ ದುಃಖ ಬಂದರ ನಾ ಮನತ ಇನ್ನೂ ಅಪ್ಪರ ದುಃಖ ಬಂದರ ಇವತ್ತು ತಿಳಿವಯ್ಯಾರ. ಆರಾವುದು ನಾ ಎಲ್ಲಾವ ದೇವರು ಒಪ್ಪಡಿಸಿಟ್ಟೆ ಅಲ್ಲಿ ಒಂದು ನಾಡದೆ ಅದು ನೋವು ಇಲ್ಲಾದ ಮಾಡಿ ಆ ಪಣಿಗೋಡ ನಾ ಒಳ್ಳಿತ್ತು ಮಾಡಲಿಯೋ நிறைய ಏತು ವರ್ಷವ ಬುದ್ಧಿ ಆಡದೆ. நிறைய ஒழித்து மாறிட்டு கூட நிறைய இந்த 8 வருஷம் 2 ಸಾವಿರ ಇಟ್ಟಿಗೆ ಸುಮ್ಮನೆ ಈಸಗಾಗ ಡೊನೇಷನ್ ಒಳ್ಳೆ ಕರೀತಾ ತಪ್ಪು ಕಡಿ ಅದು ನಿನ್ನ ಕುಗೆ ಸೇದ್ರ ಅದು ಸ್ವಾಮಿ ಅರ್ಧಾರೆ ಅದನ್ನು ಕೂಡ ಅಂದ್ರೆ ಅಲ್ಲಿ ಒಂದು ನಾಡ ನೋಡಿವಿ ಅದನ್ನು ಇಲ್ಲಾಗ ಮಾಡಿ ಷಟ್ವಿಧಿ ಆತ್ಮ ನಿಕ್ಷೇಪ ಕಾರ್ಪಣ್ಯ ಷಟ್ವಿಧಿ ಶರಣಾಗತಿ ಆಮೇಲೆ ಇರುತ್ತಾರೆ ಅಪ್ಪರ ವಿಷಯ. ಅದನ್ನ ಅಪ್ಪರ தெளிவாக 100 விஷயவா ஒளி விஷயவை கேட்கலையோ ಒಂದು விஷயவாவது பின்பற்றுறது ஒரே ಒಂದು விஷயவாவது பின்பற்றுறது ಇನ್ನೊಂದ ஏதாவது ಒಂದು விஷயவாவது பின்பற்றுறது ಎಲ್ಲ ಒಂದು ಸಂಕಲ್ಪಿಸು. ನಾನು ಆಯ್ಗಂದ್ರೆ பொய் ಆಗುದಿಲ್ಲ ಯಾರು ನೆಗುದಿಲ್ಲ ಆಗಲ್ಲ ಸರಿ ನಾಯಿಗಂದ ಮನೆಗ ಮಾಮಿಸ ಸೇರ್ತಿಲ್ಲ ಸೇರ್ತಿಲ್ಲ ಇನ್ಮೇಲೆ ಸೇರ್ತಿಲ್ಲ ನಮ್ಮ ನಾಯಿಗಾಂದ ಈ ನನಗೆ ಈ ಸೋಮವಾರ ಬಳಕ ಇಲ್ಲ ನಾಯಿಗಾಂದ ದಾರು ಮೆಲಿಯ ಪುಟ್ಟು ಟೆಕಿಸಿಲಾಗಿದ್ದೇನೆ ಇದೋ ಒಂದು ಸಂಕಲ್ಪಿಸು. ಆ ಸಂಕಲ್ಪನಲ್ಲಿಯೇ ಇರುವುದಾರ ಅದೇ ನಿಗಮ ಕರ್ಮ ಯೋಗಿ ಮಾಡಿಸಿಟ್ಟು ಇದು ಒಂದು 100 ವಿಷಯವ ಕೇತಲಿಯೋ ಅದು ಒಂದರ ಮಾಡಲಿಯೇ ಅದನ್ನು ಶರಣಾಗತಿಗೆ ತಿಳಿಬಿಟ್ರ. ಮಹಾಭಾರತದ ಒಂದು ಕುನ್ನ ಕಥೆ ನಡೆದೆ ಮೇವು ಉದ ನಡೆದೆ ಇದನ್ನ ವೇಟ್ ಮುಡಿಸಿಟ್ಟ. ಈ ಇದ ಒಂದು ಸಂಕಲ್ಪ ಮನಸ್ಸಿನ ಐತಿ ಅದನ್ನ ಆಳವ ಪಿನ್ಪಟ್ಟದ್ದು. ಯಾಕಂದ್ರೆ 100 ಒಳ್ಳೆಯ ವಿಷಯವೇ ಕೇಳ್ತಾನ ಅದಕ್ಕೆ ಕಿವಿ ಪಾಡೋದೇ ಬಿಟ್ಟಿട്ടോ ಇಲ್ಲ. 100 ವಿಷಯವೂ ಮಾಡಲಿಲ್ಲ ಅಪ್ಪರ ಕಷ್ಟಪಟ್ಟು ಅದು ಒಂದು ವಿಷಯ ಬಾಬು ಒಳ್ಳಿತೈತಿ ಅದನ್ನು ಪಿನ್ಪಟ್ಟಿ ಅದೇ ನೆಲೆಯಲ್ಲಿ ಇರ್ತದೆ. ಏನ ಮಾಡಿ ಕೊಳಗೆ ಮರ ತಿಪ್ಪದು ನಂಗೆ ಎಲ್ಲಾರು ಪಿಡಿವಾದ ನಡುತ್ತಾರೆ ಆಲೆ ಈ ವಿಷಯ ಅಂದ್ರೆ ನಾನು ಇನ್ನು ಮೇಟು ನಾ ಒಬ್ಬಕ್ಕೆ ಆ ಪಿಡಿವಾದ ಆ ವೈರಾಗ್ಯ ದೇವರ ಅರವ ಉಣರ್ವ ವೈರಾಗ್ಯ ಆಡೋದು ಇದನ್ನ ತಿಳಿವ ಒಂದು ಕಥೆ ಮೂಲವ ಒಂದು ನಡಕ ಸಂಭವ ಮೂಲವ ನಾವು ಬೆಳಕೋದು ಅಂದ್ರೆ ಮಹಾಭಾರತನಿಗೆ ಗೌರವர்கள் ಪಾಂಡವರು ದ್ರೋಣಾಚಾರ್ಯರನ್ನ ಗುರುಕುಲನ ಕಟ್ಟಾರ ಎಲ್ಲ ಕೊನವೆ ಅವಕ್ಕೆ 11 ವಯಸ್ಸು 12 ವಯಸ್ಸು ತಗದೆ. ಈ ಕಡೆ 100 ಅಣ್ಣ ತಮ್ಮರಿದ್ದಾರೆ, ಈ ಕಡೆ 5 ಪಾಂಡವರುಗಳಿದ್ದಾರೆ, ಈ ಗೌರವರುಗಳು ಪಾಂಡವರುಗಳಿದ್ದಾರೆ, ಅಶ್ವತ್ಥಾಮ ಕೂಡ ಇದ್ದಾನೆ. ಒಂದು ಜನ ದ್ರೋಣಾಚಾರ್ಯರು ಏನಿದಾರ ಹೊರಸು ಒಂದು ಪಯಣ ಓಪನೆ ಎಲ್ಲಾಗೂ ಒಂದೊಂದು ನಂಗೆ ಈಗ ನಂಗೆ ಸ್ಕೂಲ್ನಾಗ ಟೀಚರ್ ಹೋಮ್ವರ್ಕ್ ಕೊಟ್ಟಂಗೆ ನಾವು ಹೋಯ್ತು ಮೊನ್ನೆ ಆಗ್ತಿದ್ದು ಹೋಮ್ವರ್ಕ್ ಕೊಟ್ಟಂಗೆ ಒಬ್ಬೊಬ್ಬೊಂದು ಹಿರಿಯರು ಅರ್ಜುನ ನೀ ಈ ಧನುರ್ವಿದ್ಯೆ ಕತ್ತುಕೋ, ಯುಧಿಷ್ಠಿರ ಈ ಧರ್ಮಶಾಸ್ತ್ರ ಓದು, ದುರ್ಯೋಧನ ನೀ ಗದ ಯುದ್ಧನಾಗ ತಯಾರಿಕೋ, ಭೀಮ ಆ ಮರವ ಸಿಗುತ್ತೆ ತಿನ್ಬಾ ಎಲ್ಲ ನಕುಲ ಸಹದೇವ ಹಿಂಗೇನ್ ಮಾಡಿದಾರಿ ಓಯ್ ಗೋಪೂಜೆ ಎಲ್ಲ ದನ ಎಲ್ಲ ನೋಡಿ ಮೇಯಿಸಿ ಎಲ್ಲ ಮಾಡಿ ಆಕಲ್ಲ ಗುರುಕುಲ ಅಂದ್ರೆ ರಾಜಮಕ್ಕಾಗಿ ಎಲ್ಲಾ ಗೆಲ್ಸ ಕಿಗೋದು. ಈಗ ರಾಜಮಕ್ಕಿಯೇ ಇದ್ದಾರೆ ಅದಂತ ಅಹಂಗಾರ ಜಾಸ್ತಿ ಬಂದ್ಬಿಟ್ರು ಅಣಗಾರ ಮಕ್ಕ. ಆಗ ಅಣಗಾರ ಮಕ್ಕ ಇದ್ರೆ ಒಂದು ಗುರು ಕೊಡಿದ್ರೆ ಎಲ್ಲಾ ಪಣಿ ಓಡ ಇರ್ಬೋದು ಎಲ್ಲಾವೇ ಕತ್ಬೋದು ಕುಂಡ ವಯಸ್ಸಿನಲ್ಲಿ ಆಗಂತ ಅವಾಗ ಸಿಂಹಾಸನ ಕುಲವರ ಅಹಂಗಾರ ಆಡ ಅದಕ್ಕೈತೆ ಗುರುಕುಲ ಕಲ್ವಿಗೆ ಗುರು ಕೊಡಿ ಬಂತ ಆ ಪುರಿದರು ತೆಳಿವು ಬಂದರ ಇತ್ತ ಮಕ್ತ ಮಾಡಿಟ್ಟು ಹೋದ್ರು ಅಥವಾ ಹೋಯ್ತು ಒಂದು 15 ಜನ ಬರ್ತಿಲ್ಲ ಎಲ್ಲಾ ಒಂದೊಂದು ಪೈರ್ಚಿ ಕೊಟ್ಟು ಹೋದ್ರು. ನಾ ಬಂದ್ರೆ ನಿಂಗೆಲ್ಲ ನನಗೆ ಹೇಗುದು ಹೇಳುವುದು ಅದನ್ನ ಮಾಡಿದಂದು 15 ಜನ ಕೈದಲ್ಲಿ ಒಬ್ಬನೇ ಎಲ್ಲಾ ಒಂದೊಂದು ಇದ್ರು. ಆಗ ಮೊದಲು ದೊಡ್ಡ ವಯಸ್ಸು ದೊಡ್ಡ ಯುಧಿಷ್ಠಿರ ಯುಧಿಷ್ಠಿರ ನೀ 15 ಜನ ಏನೋ ಪರೀಕ್ಷೆ ಮಾಡಿದೆ ನನಗೆ ಹೇಗು ಬೆಳಕಿಗೂ ನೀ ಇದನ್ನ ಕತ್ತೆ ಅಂತಂದವನೇ ಧರ್ಮಶಾಸ್ತ್ರ ಕಲ್ಲುಂದುತ್ತವ ಏನೋ ಕತ್ತೆ ಅಂದವನೇ ಅಮೈದಿ ಅದುಂಟ ಒಂದು ಮಾಡ್ಲೇನಿ ಅಮೈದಿ ಅಂತಲೇ ಅನ್ಬರ್ತಾ ಒಂದು ಗುರುಮೂಲ ಒಂದು ಮಾಡ್ಲೇ ಬರ್ತಾ ಒಂದು ಮಾಡ್ಲಿಯಾ ಅದಕ್ಕೆ ಅಮೈದಿ ಅಂತ ಕೇತುನ ಇದ್ದ ಗುರುಗೂ ಸ್ವಲ್ಪ ಕೋಪ ದ್ರೋಣಾಚಾರ್ಯರ ಕೋಪ ಬಂದುಟ್ಟ. ಸರಿ ಬಿಡು ಅರ್ಜುನ ನೀ ಏನ್ ಮಾಡಿದ್ರೆ ಅರ್ಜುನ ಈಗ ನಾ ಈ 2 ಬಿಲ್ಲ 2 ಅಂಬ ಬಿಡುವ ಆ ಕನೆಯ ನಾ ಧನುರ್ವಿದ್ಯೆ ಕತೆ ಅಂತಂದ. ದುರ್ಯೋಧನ ನಾ ಗದೆ ಯುದ್ಧನಕ್ಕೆ ಎತ್ತೆ ಗದೆಯ ಸುಳರ್ಚಿ ಮಾಡುದು ಅಂತಂದ ಕಥೆಯಿಂದ. ಭೀಮ ನಾ ಎತ್ತೆ ದೊಡ್ಡ ದೊಡ್ಡ ಪೊರುಳ ತೂಕುದು ಅನ್ನೋದನ್ನ ಕತೆ. ಒಬ್ಬೊಬ್ಬ ಒಂದೊಂದು ಬೆಳಕನ್ನು ಕೊಟ್ಟರು. ನಗುಲ ಸಹದೇವೆಲ್ಲ ಇದ್ರು ನಾ ದನ ಮೇಯಿಸಿ ಈ ದನ ಕೋಡಿ ಬರೀ ಏನೋ ಉಣರ್வு ಸಿಕ್ಕಿರ ಒಬ್ಬೊಬ್ಬ ಒಂದೊಂದು ಪೈರ್ಚಿ ಕೊಟ್ಟು ಆ ನ್ಯಾಯಶಾಸ್ತ್ರ ಧರ್ಮಶಾಸ್ತ್ರ ಏರ್ಕೆ ಎತ್ತ ಅರುವುದು ಇದೆಲ್ಲ ಕೊಟ್ರು. ಎಲ್ಲ ಒಂದೊಂದು ಇದ್ರು. ಕಡೆಸಿಗ ಎಲ್ಲಾಗ ದೊಡ್ಡಮ್ಮನ ಇಬ್ಬ ಯುಧಿಷ್ಠಿರ ಒಂದು ಭಾಷೆ ಅವಳೆ ಧರ್ಮ ಒಂದು ಮಾತಾಡಲಿ ಕಡೆಸಿಗಲ್ಲ ಅಪ್ಪರ ವಸನ ಮಟ್ಟು ಗುರುಗಳ ಕಪ್ಪ ಬಂದುಟ್ಟ. ನೀತ ಎಲ್ಲವನ್ನೂ ಈ ದೊಡ್ಡಮ್ಮ ಎಲ್ಲ ಧರ್ಮವಾನು ನೀ ಅಪ್ಪರ ಪೊರುಮೆಸಾಗಿ ಎಲ್ಲವನ್ನೇ ಹರದೆ ಆದ್ರೆ ನೀ ಒಂದು ಹೇಗಾದಿದ್ದೀಯ ಒಂದು ಮಾಡಾದಿದ್ದೀಯ ಒಂದು ಗುರುನ ಮಾತುಗ ಮದಿಪಿಲ್ಲದೆ ಇತ್ತ ಮಾಡಿಟ್ಟಿಯೇ
ಅದಂದು ಅವಾಗೆಲ್ಲ ಮೊದಲು ಅವಮಾನ ಮಾಡಿದ ಆಗುತ್ತಾ ಬರುಮಿ ಅಂತ ನೀ ಏರಿಯಾ ಇಲ್ಲಿಯಾ ನೀ ಏನು ಮಾಡಿದೆ ದೇಗು ಒಂದ ಮಾಡ್ಲಿಂದ ಆಗುದು ಹೇಗೋ ಬೇತರದು ಹೇಗೋ ಅದದ ಇದ ಆಗುತ್ತಾ ಬರುಮಿ ಅದನ್ನೇ ಇವಾಗೆಲ್ಲ ಅಣ್ಣತಮ್ಮರೆಲ್ಲ ಈ 100 ಅಣ್ಣತಮ್ಮರು ದುರ್ಯೋಧನ ಅಣ್ಣತಮ್ಮರೆಲ್ಲ ಕಿಂಡಲ್ ಮಾಡ್ಯಾರ ನೆಗದಾರ ಅದಾವುದು ಈ ಕಾಲ ಅಂತ ಒಂದು ಟೀಚರ್ ನೋಡುವನೆ ರಾಜ ಹಿಡಿಯೋದು ಕೊನೆಗದಲ್ಲ ಅದೇ ನೆಗದ ನಾವು ಬರ್ತಾನೆ ಅವಕರ್ ನೋಡಿ ಹತ್ತಮ್ಮಕ್ಕೆ ಅದು ಕೇವಲ ಮಾಡಿ ಎಲ್ಲ ನೆಗದಾರ ಇಲ್ಲಿ ಪಾಂಡವರ ನಾಲ್ಕಾಗ ಅಣ್ಣ ತುಂಬರೆಲ್ಲ ಕೋಪ ಬಂತು ಏಕ ಅಣ್ಣ ಒಂದು ಮಾತಾಡುತ್ತಿದ್ದಾನೆ ಅದನ್ನ ಎಸಗೋ ಏನೇ ಇದ್ರು ಅಲ್ಲ ಒಂದು ತನ್ನ ಸಾರಿಂದ ಒಂದು ಮಾತ್ರ ಕಾಣ ಕಡೆಸಿಗ ನೀ ಏದಾದ ಏರಿಯಾ ಇಲ್ಲಿ ಗುರು ನಾವು ಓಪನ ಅಂತಂದ್ರು ಈಗ ಇದ್ರು ಗುರುವೇ ನಾನು ಧರ್ಮಶಾಸ್ತ್ರ ಎಲ್ಲ ಓದಿದೆ ಅದೆಲ್ಲ ಒಂದು ಕಟ್ಟಲಿಯೋ ಒಂದೇ ಒಂದು ವಿಷಯ ಪಿನ್ಪಟ್ಟುವ ನಿಂಚಿದೆ ನಾನು ಏನೇ ನಡೆದಲಿಯೋ ಮೌನವ ಸಗಿಪುತ್ತನಿಯೋಡ ಪೊರುಮೆಯ ಬಾ ನಿಂಚಿದೆ ಅದಂತ ನಿಂಗೆ ಈ ಸರಿ ವಿಷಯ ಕೇಳ್ತಾನೆಯೋ ನಾವು ಒಂದು ಮಾತಾಡಾದಿದ್ದೆ ಅದೊಂದು ತಾಯಿದ್ರು ಈಗ ದ್ರೋಣಾಚಾರ್ಯರ್ಗ ಅಂತ ಒಂದು ಸಂತೋಷ ಪಟ್ಟರು ಯಾಕಂದ್ರೆ 100 ವಿಷಯ 60 ವಸ್ತಿ ಬದು ಕೂಡ ಒಂದೇ ಒಂದು ವಿಷಯ ಪಿನ್ಪಟ್ಟರು ಅದು ಕೂಡ ವಸ್ತಿ ಒಂದೇ ಒಂದು ವಿಷಯ ಪಿನ್ಪಟ್ಟರು ಅದು ಕೂಡ ವಸ್ತಿ ಆ ಒಂದೇ ಒಂದು ವಿಷಯ ಪಿನ್ಪಟ್ಟದಿಲ್ಲ ನಂಗೆ ಒಳ್ಳೆ ದೈವನೆಲ್ಲ ಹೋಯ್ತಾರೆ ಪೊಯ್ಯಿರು ಮಟ್ಟು ಹೇಗಾದಿಲ್ಲ ಇಲ್ಲ ಮಧು ಮಾಮಿಸ ಕೊಟ್ಟು ತಿನ್ನ ಇದು ಒಂದು ಸತ್ಯವ ಇದು ಮಾಡ್ಲಿ ನನ್ನ ಧರ್ಮದ ದಾರಿಯಿಂದ ನರಗುದಿಲ್ಲ ಅಥವಾ ಇದು ಒಂದು ಸಂಕಲ್ಪ வாழ்க்கை ಒಳ್ಳೆಯ ಸಂಕಲ್ಪ ಕೆಟ್ಟ ಸಂಕಲ್ಪ ಅಲ್ಲ ಒಳ್ಳೆ ಸಂಕಲ್ಪ ಅದನ್ನ ಎತ್ತಿದ್ರೆ ನಂಗೆ ಆಮೇಲೆ ಅದು ತಪ್ಪರ ಮುಖ್ಯ ಆಗ ಒಂದು ಏಸದ ವಿಷಯವ ಸೊರ್ಪಳಿವನೊಗೆ ಈಸು ಕಾಲನೊಗೆ ಸಾಯಿ ನಿವಾಸ ಮೇಲೆ ಎದು ಕೇತುದಲಿಯೋ ಆಲೆ ಒಂದೇ ಮುಂದೆ ನಾನು ಪಿನ್ಪಟ್ಟನೆ ಹತ್ತಬ ಒಂದು ತಿರುತ್ತ ಒಂದು ಬಲವಾನ ಉರುದಿಯೋಡು ಇದ್ದಲಿಯೇ ಆಡಿದರೆ ಕೃಷ್ಣ ಚೈತನ್ಯ ಮಹಾಪ್ರಭು ಆ ಒಂದು ಭಕ್ತಿಯ ನಾಮ ಎತ್ತ ಒಬ್ಬನ ಮನಸ್ಸ ಮಾತಿರಂಬುದುಗ ಇತ್ತಿದ್ದಾರೆ ಚೈತನ್ಯ ಮಹಾಪ್ರಭು ನೆರೆಗೆ ಪ್ರಯಾಣ ಮಾಡಿದ್ದಾರೆ ಕೃಷ್ಣ ಮಹಿಮೆಯಲ್ಲವ ಭಾರತ ದೇಶನಾಗ ಕೃಷ್ಣ ಹಂಸವ ಅವತಾರವ ಬಂದು ಎಲ್ಲ ಪರಟಿದ್ದಾರೆ ಎಂದು ಕೃಷ್ಣ ಕೀರ್ತನದ ಎಂದು ಕೃಷ್ಣ ಸ್ವರ್ಪಳಿವತ ಭಾಗವತ ಭಗವದ್ಗೀತ ಅದೇ ಕೃಷ್ಣನ ಗರ್ವವ ತುಂಬಿಸಿ ತಾನೇ ಕೃಷ್ಣನ ಹಂಸ ಅವತಾರ ಇತ್ತ ಮಾತಿ ಏನಿಬನೆ ಒಂದು ಕಾಲಘಟ್ಟನಗೆ ಅಲ್ಲಿ ಆ ದೇಶನಾಗೆ ಬಂಗಾಳ ದೇಶನಾಗೆ ಒಂದು ಕುಟುಂಬವೇ ಒಂದು ಕುಲವೇ ಕದ್ದು ತಿಂಬ ಈಗ ನೆರೆ ಇದ್ದಾರೆ ತಮಗೆ ಅರಿಯ ಮನೆಗೆ ಅವಕ್ಕೆಲ್ಲ ಜಾಮು ಸಂತು ಜಾಮಾಲ ಎಲ್ಲ ಕೊಳ್ಳೆ ಹೋಗುದು ಹೋದಾರ ಅವಕ್ಕೆ ಅತ್ತ ತೊಳಿಲ್ ಅವ್ ಕಾಡುಗೋಸಿದ್ದಾರ ಸಂತು ಜಾಮಾಲ ಕೊಳ್ಳೆ ಹೋದಾರ ಅತ್ತ ಒಂದು ತೊಳಿಲ್ ಮಾಡೋಣ ಅಲ್ಲಿಯ ಅವಕ ವಂಶವ ಆ ತೊಳಿಲ್ ಮಾಡಿದ್ದಾರೆ ಕಬ್ಬುದು ಎತ್ತಿನ ಬಂದು ದಾರ ಎಲ್ಲ ಮಾರುದು ಅವಕ ಮದು ಮುಲಿಯವೇ ಹಿಟ್ಟು ಸಿಕ್ಕಿರ ಅವಕ್ಕೆ ತಿಂಬುದು ಇತ್ತಮಾಕ ನಡೆದು ನಿಂಪನೆ ಅರಿಯಾದ ಒಂದು ಕಳ್ಳ ಅವಕ ವಂಶನ ಬಂದ ಒಂದು ಕೂಸು ಒಂದು ಮನೆ ಕದನೇದ್ವನ ನೋಡ್ಲೆ ಆ ಮನೆಯ ಇತ್ತ ಸ್ವರ್ಪಳಿ ಸೋಕ ನಡೆದೆ ಕೃಷ್ಣ ಚರಿತ್ರ ಪತಿ ಭಗವದ್ಗೀತಾ ಪತಿ ಭಾಗವತ ಪತಿ ಚೈತನ್ಯ ಮಹಾಪ್ರಭು ಏನಾರ ಏನಿಬ್ಬನೆ ಆಗ ಈ ಕೂಸು ಚಿಟಿಜಾಮಾಗಿ ಪೊರ್ಮಿಯ ಕೇತ ಬಂದದು ಕಬ್ಬುದಗಾಯಿ ಅಲ್ಲ ಕಬ್ಬುದ ಮರದುಟ್ಟ ಈ ಕೇತ ಅಪ್ಪರ್ ಸೋಕಾಡಿದೆ ಕೇತ ಕಡೇಸಿಗ ಎಲ್ಲ ಸ್ವರ್ಪಳಿಗೆಲ್ಲ ಮುಡಿದುಬಿಟ್ಟ ಕೃಷ್ಣ ಚೈತನ್ಯ ಮಹಾಪ್ರಭು ಸರ್ ಎಲ್ಲ ಕಾಲಿಗೂ ಅಡ್ಡಬುದ ಆಶೀರ್ವಾದಿಸಿದ್ದಾರೆ ಕಡೇಸಿಗೆ ಹೋಯ್ತಾಯ್ಯ ಸ್ವಾಮಿ ನೀವು ಸ್ವರ್ಪಳಿಗೆಲ್ಲ ಕೇತೆ ಬರ ಸೋಕಾಟಿತು ನೀವು ಕೂಡಿ ಬನ್ನಿ ಅಸವನ್ನು ಆನಂದ ಮಾಡಿದೆ ನೀವು ನೋಡ್ಲಿ ಅಪ್ಪರ ಇದಾಡ್ದೆ ನನಗೆ ಏದಾದ್ರು ಒಂದು ಬುದ್ಧಿಮತಿ ತಾಯಿ ನೋಡಿದ್ರು ಇದ್ರು ನೀ ಏನಪ್ಪಾ ಮಾಡ್ರೆ ಅದ ಅರದಾರ ಇದನ್ನ ಯಥಾರ್ಥ ಕೇಂದ್ರ ತಾಯಿದ ಸ್ವಾಮಿ ನಾವು ಉಣ್ಮೆ ಇದೆ ನಿಂಗೆ ಸಾರ ಬಂದ್ಬಿಟ್ಟು ನೀವೊಂದು ಮಗಾನ್ ನೀವೊಂದು ಅವತಾರ ನಾವು ಪುರಿ ಹಾಕೊಡೋದು ನಾನು ಕಳ್ಳ ತುಳಿತ ಮಾಡಿದ್ದೆ ಎಂಗ ಕುಟುಂಬವೇ ಕಂಡು ಎಂಗ ಕುಲವೇ ಕಳ್ಳರು ಗೊತ್ತಾ ಎಂಗ ಕದ್ದು ತಿಂದ ಪೊಳಚಿದ್ಯ ಅದು ತಪ್ಪು ಅರ್ಧಲು ಕೂಡ ಅದು ಎಂಗ ಕುಲ ತೊಳಿಲ್ ಮಾಯ್ತಾ ಇಟ್ಟ ಎಂಗ ಏನು ಮಾಡುದು ಮುಡಿಯ ಅಂತಂದವನೇ ಅದು ಮಹಾ ತಪ್ಪುಪ್ಪ ಇನ್ನೊಬ್ಬರ ಪೊರುಳು ದಾಸ ಪೊರುಳು ತಪ್ಪು ದೇವರು ನಿನಗೆ ಎದು ತಂದಲಿಯೂ ಖಂಡಿತ ಅದರ ಬಿಟ್ಟು ಸಂತೋಷವೇ ಇರು ದೇವರು ಎದು ನಿನಗೆ ತಪ್ಪುದೋ ಪ್ರಾರ್ಥನೆ ಮಾಡು ಎಲ್ಲಾ ಜೀವರಾಶಿ ಇಟ್ಟುಕೊಡುವ ದೇವರು ನಿನಗೆ ತರಾರಿದ್ದಾರಲ್ಲ ಅಂತಂದು ತಾಯಿದ್ರು ಇದೆಲ್ಲ ಇವನು ತನ್ನ ಮನಸ್ಸು ಇರಲಿಲ್ಲ ಅದೆಲ್ಲ ಕುಡಿವಿ ಅದೆಲ್ಲ ಏರ ನನಗೆ ತೊಳಿಲು ಊರಿ ತಡದೆ ಎಲ್ಲ ಏನೇನಿದ್ದು ಎಲ್ಲ ಸರಿತ ಸೌಮ್ಯ ಅಲ್ಲ ಪಳಕ ಊರಿ ತಡದಕ್ಕೆ ಏನಾದ್ರು ಹೊರಸ್ ಮಕ್ಕಳು ಮುಡಿಯೋದಕ್ಕೆ ಅಂತಂದ್ರೆ ತಾಯಿದು ಒಂದೇ ಒಂದು ಮಟ್ಟು ಮಾಡು ಅಂತ ಇದ್ರು ನಿಂಗೆ ಏನಾದ್ರು ಒಂದು ಮಂತ್ರ ಉಪದೇಶ ಮಾಡಿ ಅದ್ರ ಬಿತ್ತಾವುದು ನಾವು ಒಳ್ಳೆಯ ಒಂದು ಕಡತೇರನೆ ಬರೆಯೋ ಒಳ್ಳೆ ದೈವ ನೆಲಗವಾನೆ ಈ ತಪ್ಪಾನ ತೊಳಿಲುವುದಾವುದು ನಾ ಅಡತ ತಿರುಗಿಯಾಗ ಹೊರಸೋದು ಬನ್ನೆ ಅಂತಂದ್ರೆ ಇದು ಅಂತ ಇದು ಓಂ ನಮೋ ಭಗವತಿ ವಾಸುದೇವ ಈ ಮಂತ್ರ ಬೇಕು ಎಲ್ಲಾ ಜೋಲಿ ಮಾಡೋದು ಬಿದ್ದಾಡು ಈ ಮಂತ್ರ ಬೇಕು ತಾಯಿ ಒಂದು ಟೀಮಿಗೆ ಹೋದಂದ್ರೆ ಏದಾದ್ರು ಮನೆ ಕಬ್ಬದು ಹೋರಂದ್ರೆ ಹೋಗಿ ಕುಳಿತುಟ್ಟೋ ಅಲ್ಲಿ ಏದಾದ್ರು ಪೂಜೆ ಮಾಡ್ರ ಅಲ್ಲಿ ಹೋಗಿ ಕುಳಿತುಟ್ಟೋ ಒಂದು 1000 ಇಟ್ಟು ಮಂತ್ರವ ಇದು ಹೇಗು ಒಳ್ಳೆ ಕಲ್ತಿಟ್ಟು ಹೋಗು ಅಂತಂದ್ಬಿಟ್ರು ಈಗ ತನಗ
ತಾಯಿ ಇದ್ರು ಕಬ್ಬುದು ತಪ್ಪು ಒಂದು ಅಲ್ಲ ಮನಸ್ಸು ಒಪ್ಪುಲೆ, ಯಾಕಂದ್ರೆ ಅದು ಊರಿತಡದೆ ಬಳಕ ಊರಿತಡದೆ ಅಲ್ಲಿ ಇದ್ದರಿಯೋ ಗುರು ಸರ ಮಂತ್ರ ಉಪದೇಶ ಬೀಸಿಟ್ರು. ಈಗ ಒಂದು ಮನೆಗೆ ಕಬ್ಬುದು ಬಂದಾರ, ಕಬ್ಬುದು ಹೋಗಿ ಈಗ ಕಬ್ಬುದು ಗೋಪನೆ ಗುರುವ ನೋಡಿದ ಉಣರ್ವು ತನ್ನ ಗಮನ ಬಂದರ ಅರಗಂಟ ಪಾಡು ಕದ್ದು ಎಲ್ಲ ಮೂಟ ಮುಚ್ಚಿ ಕಟ್ಟು ಓಡಿಟ್ಟಾರ, ಗುತ್ತು ಓಡಿಟ್ಟಾರ. ಈಗ ಆ ಗಮನ ಗೋಪನೆ ಸರಿ ಒಳ್ಳಂಗೆ ಇಂದು ಕಳೆದೋಗಿ ನಡುಗುತ್ತದೆ ಈ ಕುಡಿದು ಓಂ ನಮೋ ಭಗವತೆ ವಾಸುದೇವ ಏದ್ರು ಸಾವಿರ ದುಡ್ಡು ನಾವು ಅದೇ ಇದು ಉಣರ್ವನಾಗ ಅದೇ ವಾಸುದೇವ ಅಂತ ಕುಡಿದ್ರು. ಈಗ ಮನೆ ಕಬ್ಬುದು ಹೋದ್ರು ಅವಕ್ಕೆಲ್ಲ ಮದುವೆ ಮಗನೆಲ್ಲ ಒಂದು ಮದುವೆ ಒಯ್ದಾರೆ ಹಣಗಾರು ಎಲ್ಲ ಬಂದು ತಡೆದಿಟ್ರು. ಬಂದಲ್ಲೇ ಪೂಜಾರಿ ಮನೆಗೆ ಸೋಕ ತಪ ಮಾಡಿ ಕುಳಿತಿದ್ದಾರೆ ಎಲ್ಲ. ಅವ ತನ್ನವು ಸುತ್ತಿ ಕುಳಿತರು. ಮಹಾತ್ಮ ನೋಡಿದ್ರೆ ಅಡಿ ಸೋಯಿಸ್ತಾರದೆ ಇರ್ತಾರ ಮಹಾತ್ಮ ಹೊರ ಸ್ಫೂಟ್ ಹಾಕಿ ತರದೆ ಮಹಾತ್ಮದಂತ ಪೂಟುವುದೇನ ಅಡಿಗೋಸು ಇಲ್ಲಿಗರ ಕೂಡ ಬಂದಾರ ತಾಯಿನ ಉಣಿತು ಮೇಲಗರೆಲ್ಲ ಕೂತು ತನ್ನೆಲ್ಲ ಉಳಿತು ಬಂದಾರೆ. ಆದ್ರೆ ಅವಕೀಗ ಮಹಾತ್ಮ ಇತ್ತ ಪುಣ್ಯ ಮಾಡಿಟ್ಟು ಬಂದು ನಂಗೆ ಭಜನ ನಂಗೆ ಪೂಜೆ ಕೂಡ ಇತ್ತ ತಮ ಮಾಡಿದ್ದಾರೆ ಅಂತೆಂದು ತನ್ನಗೇ ತಮ ಮಾಡಿದ್ದಾರೆ ಎಂದು ಎಲ್ಲ ತನ್ನ ಸಾರ ಕುಳಿದು ಎಲ್ಲ ತನಗೆ ಕಾಲು ಗಡ್ಡ ಬಿದ್ದು ಆಶೀರ್ವದಿಸಿದ್ರು. ಹೇಳಿದ್ರು ಏಕೆ ಅಡ್ಡಬುದ್ಧಿ ಅಂತಂದ್ರೆ ಇಲ್ಲ ಇದು ಹೆಂಗ ಮನೆತಾ ನಿಂಗೆ ವರಾಸ ಹೆಂಗೆ ಪೂಟ ಹಾಕಿದ್ಯೋ ಅದನ್ನೂ ಮೀರಿ ನಿಂಗೆ ವಾಪಸ್ ಬಂದಿದ್ರು. ಬೇರ್ಪಟ್ಟ ಶಕ್ತಿ ಕೃಷ್ಣ ಪರಮಾತ್ಮನ ಶಕ್ತಿ ಅದೆಂದು ತನ್ನವ ಪಾರಾಟಿ ಹಿಂಗೆ ಏದಾದ್ರು ನಿಂಗೆ ಸ್ವಲ್ಪ ಮಾಡಿ ಉಪದೇಶ ಮಾಡಿತ್ತು. ಆಗ ತನಗೆ ಬರುತ್ತು ಒಂದು ಕಳ್ಳನ ಇದ್ದ ಎನಗೂ ಕೂಡ ದೇವರ ನಾಮವೇನು ಈಸಗ ಮರ್ಯಾದೆ ನಾ ಕೇಳ್ದು ನೋಡೋದಕ್ಕೆ ಸಿಗ್ತದೆ. ಒಂದು ಕಳ್ಳನಾಗಿ ಎನಗ ಸಿದ್ಧಿ ನಾವು ನೋಡ್ಲಿ ಊದು ತರಾದು ಸಿಕ್ಕಿದ್ರೆ ಊದು ಸಚ್ಚಿಯಾರ ಅವಕ ಸಿದ್ಧಿಯನ್ನು ಕಾಲುಗಟ್ಟಬಹುದು. ಇತ್ತ ದೇವರ ನಾಮ ಇತ್ತ ಒಂದು ಕಾಪಾಡುವ ಒಂದು ರಕ್ಷಣೆಯ ಒಂದು ಕವಚ ನನಗೆ ತಂತಡದಿ. ಆಗ ಇದನ್ನ ಏನೇ ಇದ್ರೆ ನನಗೆ ಏನ ಸಿಕ್ಕಿರ ಇಂದು ಒಂದು ಜನ ಇದ್ದೀವಿ ಈ ಸರಿ ಸಿಕ್ಕಿತಡದಿಯೇ ಏನೇ ಇದ್ರೆ ಏನ ಸಿಕ್ಕಿರ ಅಂತಂದು ಅಂದೋಡ ತಾದನ ಮಾರಿ ದೇವನಲ್ಲಿ ಅರಿತು ಕೃಷ್ಣ ಚೈತನ್ಯ ಮಹಾಪ್ರಭು ಶಿಷ್ಯರಾಗಿ ದೊಡ್ಡ ಮಹಾತ್ಮಾಗಿ ವೈಕುಂಠ ವಹಿಸಿದ್ರು. ಇರುತ್ತ ಒಂದು ಮಾಟಿರಬಹುದು. ಇಂದು ಎನ್ನಪ್ಪ ಇಲ್ಲಿ ಸಾಯಿ ನಿವಾಸ ನೋಡುದು ಬಪ್ಪುದು ಏನಪ್ಪ ಸೋಮಿಂದ್ರಿ ಸರಿ ಸೋಮಿಂದ್ರ ನಂಬಾದ್ರಿ ಸರಿ ನಾವು ಏನು ಕಣ್ಪಾರ್ವೆ ದಾರ ಮೇಲೆ ಪಟ್ಟುಟ್ಟವೋ ಅವಕರ வாழ்க்கை ಮಾರಿ ಆಗುದು. ಅವಕ್ಕ வாழ்க்கை ಮಾರಿ ಆಗ್ತದೆ. ಅದೇ ಮಾತೆ ನಾ ಯಾರವ ಟಚ್ ಮಾಡಿದನೋ ಅವಕ್ಕರ ಉಣರ್ವೋ ಅವಕ್ಕೆ ಕಾಲಪೋಕನಾಗ ಮಾರಿ ಅವಕ್ಕೆ ಏನೋ ಒಂದು ಪಿರವಿನಾಗ ಈ ಪಿರವಿಯ ಅವಕ್ಕ ಮುಕ್ತಿಗೆ ತಯಾರಾಗಲಿ ಮೋಕ್ಷ ಸಿಕ್ಕಿ ಆಗ್ತದೆ. ಅದನ್ನು ತಾಂಡಿ ಅವಕ್ಕ ಏದೋ ಪಿರಗಿನೊಳಗೆ ನಮ್ಮ ಮನುಷ್ಯರು ಬರಾಗ ಅವತಾರವ ನೋಡುದು ಅತ್ತಂದು ಏಂಗಿದ್ಗ ಈ ಹೆತ್ತೆ ಮಾತಿ ಕೃಷ್ಣ ಉತ್ಸವ ನೋಡುವ ಬಾಕಿ ಸಿಕ್ಕಿರ ಕಾರಣ ನೆರೆ ಹತ್ರ ಸ್ವಾಮಿ ಸಾರ್ ಒಳ್ಳೆ ಗುಡಿ ಕಟ್ಟಿ ಒಣಸೆ ತಂದಾರ, ಗುಡಿ ಕಟ್ಟಿ ತಂದಾರ, ಸ್ವಾಮಿ ಸಾರ್ ಒಳ್ಳೆ ದುಃಖ ಅದೆಲ್ಲ ಹೊರಸ್ ಕಾರಣ. ಸ್ವಾಮಿ ಅಣಗಾರ ಸ್ವಾಮಿ ನೆರೆ ಅದೆಲ್ಲ ಒಂದಿಲ್ಲ. ಸ್ವಾಮಿ ಸ್ವಲ್ಪ ಒಳ್ಳೆ ಕಟ್ರ ಸೋಕ ಡ್ರೆಸ್ ಮಾಡ್ಯಾರ ಅದೆಲ್ಲ ಹೊರಸು ಅಲ್ಲ ಉಣರ್ವುದು ಅದೆಲ್ಲ ನಡುವುದು ಆಲೆ ಇದುತ್ತ ಎಂದೋ ಒಂದು ಜನ ನೋಡ್ಲ ಕೂಡ ನನಗೆ ಅವನೊಟ್ಟು ಅದೇ ಟೈಮ್ನೊಳಗೆ ನಮ್ಮ ಈ ಮಾತು ಓದ್ಬಿಟ್ರಲ್ಲ ಕೂಡ ನಾಯಿಗಾಂದ ಅವಕ್ಕ ಮಾಮಿಸ ಮೇಲೆ ಕೈ ಬೀಪನಿಯೋ ಇಲ್ಲ ಮಧು ಕುಡುಪನಿಯೋ ಎವನ ಎನ್ನ ಮೋತೆ ತೋರಿನೇ ತಟ್ಟ ತೋರಾದ ಅಡನೇ ಅಲ್ಲ ಅವಕ್ಕ ಪಳಕ ಅವಕ್ಕೆ ಎಲ್ಲವನ್ನೂ ಸ್ವತಂತ್ರ ಸುಯ ವಿರುಪ ದೇವರು ಕೊಟ್ಟಿದ್ದಾರೆ. ಅವಕ್ಕ ಆ ಪಳಕವು ಬುಡುದು ಮುಗಿಯಾದ ಕಷ್ಟಪಡಾಕು ಆ ಪಳಕನಿಗೆ ಊರಿರಾಕು ಅದರ ಪತಿ ಎಲ್ಲ ಕವಲಿಲ್ಲ ಎನ್ನ ಕವ ಎಲ್ಲಾಗ ತುಂಬಿದ ಕವತ ಆಗಲಿ ಅರಿಯಾಗಲಿ ನಿಂಗೆ ಏನ ಮಾಡಲಿಯೋ ಎಲ್ಲಾಗ ದೇವರು ಆ ತುಂಬಿದ ಗಮನವಿಬ್ಬನೇ ಎಲ್ಲವೂ ನಡೆದರ ಅದು ಖಂಡಿತ ನಡೆದೇ ಆ ನಡುವುದೇ ಏನೇನ ಕಾರಣ ಬೇಕು ಆ ಮೈಪುತ್ತ ಈ ಸಾಯಿನಿವಾಸ ನಡೆದೆ ಹೋಗೋಗ ಅಪ್ಪರ ಕೋಲಾಗಲವ ನಡೆದರ ನಾಯಿಗಾಂದ ಮಂಡೆ ಚಿಲಿ ಬದುಕೆ ಚಿಲಿನಗೆ 2,000 ಗೋಪೂಜಾ ಸಂಕಲ್ಪ 2,000 ಗೋಮಾತಾಗ ನಂಗೆ ನೀಲಗಿರಿ ಇಲ್ಲ ನಂಗೆ ಮಾಡಬಾರ ನಾಯಿಗೆ ಮೊದಲು ಕಟ್ಟದ ಕೋರಕುಂದಾನಗೆ ಒಂದು 180 ದನಗ ನೀವು ಗೋಪೂಜೆ ಮಾಡವನ ಕೋರಕುಂದಾನಗೆ ಅದನ್ನ ಕಾಲಪಕ್ಕ ಒಂದೊಂದು ಗ್ರಾಮನಿಗೆ ಎಲ್ಲ ಕೊರ್ಚಿದ್ದಾರೆ. ಈ ಗೋಕ ಈ ದನಗ ಪೂಜೆ ಮಾಡನೆ 330 ಕೋಟಿ ದೇವರಿಗೆ ಪೂಜೆ ಮಾಡಿದ ಸಮಾನ. ಇಯರ್ಕೆ ಸೆಡಿಪಾಟ್ಟು ಆ ಹಟ್ಟಿಗೆ ಎಲ್ಲ ಸುಭಿಕ್ಷವು ಸಿಕ್ಕಿ ಏನ ಎಲ್ಲಾ ದುಃಖ ನಿವರ್ತಿ ನಡೆದು ದೋಷ ಎಲ್ಲ ತೀರಿ ಆಸ ಬಾಕಿ ಸಿಕ್ಕಿರ ಕೃಷ್ಣ ಜಯಂತಿ ಗೋಸು 2,000 ದನಗ ಗೋಪೂಜೆ ಮಾಡುವ. ಪಪ್ಪ ಆಗಸ್ಟ್ 16 ವರಲಕ್ಷ್ಮಿ ವರದನಗೆ 1,008 ಸುಮಂಗಲಿಗ ನಂಗ ಆ ಸುಮಂಗಲಿ ಪೂಜೆಯು ವರಲಕ್ಷ್ಮಿ ಪೂಜೆಯು ನಂಗ ಮಾಡೋಣ. ಈಗ ಆ ಒಂದು ವಿಷಯವು ಕೋಲಾಗಲವ ನಡೆದರ. ಇನ್ನು ಕೃಷ್ಣ ಜಯಂತಿ ಮುನ್ನಿಟ್ಟು ನೆರೆಯ ಪ್ರೋಗ್ರಾಮು ಶ್ರೀಮದ್ ಭಾಗವತ ಕೃಷ್ಣ ಚರಿತ್ರ ಮಹಿಮೆ ಮತ್ತೆ ಸೋರ್ಪಡಿಯು ಎಲ್ಲವೇ ಕಾಲಪೋಕಲು ನಡೆದರ. ಕಳೆ ನಿರೀಕ್ಷೆ ಎಲ್ಲ ಕಾತು ನಡೆದೆ. ಕೃಷ್ಣ ಜಯಂತಿ ಕೃಷ್ಣ ಕೋಡ್ ಇದ್ದವಕ್ಕೀಗ ಕೃಷ್ಣ ಜಯಂತಿ ಕೃಷ್ಣ ಕೋಡ್ ಇದ್ದವಕ್ಕೀಗ ಕೃಷ್ಣ ಜಯಂತಿ ನಡೆದರ. ತುಂಬಾ ಸಂತೋಷ.
ಎಲ್ಲ ಪೂರ್ಣ ಆಶೀರ್ವಾದ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಗ್ರಹಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ಯ. ಶಾಂತಿ ಶಾಂತಿ ಶಾಂತಿ. ಎಲ್ಲ ಜೀವರಾಶಿ ಒಳ್ಳೆಗಿರ್ಲಿ, ಎಲ್ಲ ಜೀವರಾಶಿ ನೋಯಿ ನೋಡಿಲಾಗಿರ್ಲಿ, ಎಲ್ಲ ಜೀವರಾಶಿ ಒಬ್ಬ ಧಾರಾಂತ ಒಂದೊಂದು ದುಃಖಾಮಲ್ಲಿ ತಾಂಡಿ ಎಲ್ಲಾನು ಉಳಿತ ನೋಡಿ ಶರೀರ ಬುದ್ಧಿ ಆತ್ಮಾಗ ಶಾಂತಿ ಸಿಕ್ಕಲಿ. ತುಂಬಾ ಸಂತೋಷ. ಎಲ್ಲರಿಗೂ ಪೂರ್ಣ ಆಶೀರ್ವಾದ. என்னை